ಇವತ್ತು ಮುಂದುವರಿದ ಭಾಗವಾಗಿ ಶ್ಲೋಕಗಳ ಅರ್ಥವನ್ನ ಕೇಳ್ತಾ ಹೋಗೋಣ. ನೀವು ಕೂಡ ಅಷ್ಟೇ ಶ್ರದ್ಧೆಯಿಂದ ಕೇಳ್ತೀರಾ ಅಂತ ಭಾವಿಸಿದ್ದೇನೆ. ಹಿಂದಿನ ತರಗತಿಯಲ್ಲಿ ನಾವು ನಿಜ ಸಲ್ಲಾಪ ಮಾಧುರ್ಯ ಅನ್ನುವ ಶ್ಲೋಕ ಅನ್ನೋದನ್ನೇ ಶ್ಲೋಕವನ್ನ ನೋಡಿದ್ವಿ. ಯಾವ ರೀತಿ ಸರಸ್ವತಿಯ ವೀಣೆ ಕಚ್ಚಪಿಯಿಂದ ನುಡಿಸ್ದಾಗ ಹೊರಹೊಮ್ಮುತ್ತಲ್ಲ, ಆ ರೀತಿ ತಾಯಿಯ ಮಾತು ಅನ್ನುವ ಒಂದು ಒಳ ಅರ್ಥವನ್ನ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಪಟ್ಟಿದ್ವಿ. ಮುಂದಿನ ಶ್ಲೋಕ ಅನಾಕಲಿತ ಸಾದೃಶ್ಯ ಚುಬುಕ ಶ್ರೀ ವಿರಾಜಿತ ಕಾಮೇಶಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ ಎನ್ನುವ ಶ್ಲೋಕದಿಂದ ನಾವು ಶುರು ಮಾಡೋಣ ಅಲ್ವಾ. ನೋಡಿ, ಅನಾಕಲಿತ ಅಂದ್ರೆ ಹೇಳಕ್ಕಾಗದೆ ಇರ್ತಕ್ಕಂಥದ್ದು. ನೀವ್ ಅದನ್ನ ಆ ಮಾತನ್ನ ಹೇಳಕ್ಕಾಗಲ್ಲ. ಅನಾಕಲಿತ. ಸಾದೃಶ್ಯ ಅಂದ್ರೆ ಸಮಾನವಾಗಿರ್ತಕ್ಕಂಥದ್ದು. ಚುಬುಕ ಅಂದ್ರೆ ತುಟಿಯ ಕೆಳಭಾಗ. ಅಮ್ಮನವರ ತುಟಿಯ ಕೆಳಭಾಗವನ್ನ ನೀವು ವೀಕ್ಷಿಸಿ, ಆ ತುಟಿಯ ಕೆಳಭಾಗವನ್ನ ನಮ್ಮ ಭಾಷೆಯಲ್ಲಿ ಗದ್ದ, ಗಲ್ಲ ಅಂತ ಕರಿತೀವಿ. ಚಿಬುಕ ಅಂತ ಕರಿತೀವಿ. ಚುಬುಕ ಅಥವಾ ಚಿಬುಕ. ಯಾವುದನ್ನ? ಗಲ್ಲ, ಗದ್ದವನ್ನ. ಶ್ರೀ ಅಂದ್ರೆ ಕಾಂತಿ ಸ್ವರೂಪಿಣಿಯಾದಂತ ಮಹಾಲಕ್ಷ್ಮಿ ಶೋಭಿತಳಾಗಿ ಈಶ್ವರನಿಂದ ಕಟ್ಟಲ್ಪಟ್ಟಂತಹ ಮಂಗಳ ಸೂತ್ರದಿಂದ ಸುಂದರವಾಗಿ ಶೋಭಿಸ್ತಾ ಇದ್ದಾಳೆ ಅಂತ ತುಂಬಾ ಸಿಂಪಲ್ ಮೀನಿಂಗು. ಇಷ್ಟು ತಿಳ್ಕೊಂಬಿಟ್ರೆ ಸಾಕಾಗಲ್ಲ. ಏನು ಅಂದ್ರೆ, ಒಂದು ಹೆಣ್ಣಿಗೆ ಪೂರ್ಣವಾಗಿ ಒಂದು ಹೆಣ್ಣು ತತ್ವ ಅಥವಾ ಹೆಣ್ಣತ್ವ ಬರೋದು ಯಾವಾಗ ಅಂದ್ರೆ ಆಕೆ ಮದುವೆ ಆದ್ಮೇಲೆ. ಆಕೆಯ ಕೊರಳಿಗೆ ಮಾಂಗಲ್ಯ ಸೂತ್ರ, ಮಂಗಳ ಸೂತ್ರ ಅನ್ನುವ ಒಂದು ವಸ್ತು ಬಿದ್ದಾಗ. ಈ ಗದ್ದ ಹೇಳ್ಬಿಟ್ಟು ಹೋಲಿಕೆ ಮಾಡಿ ಯಾಕೆ ಸೂತ್ರದ ಬಗ್ಗೆ ಮಾತಾಡಿದ್ರು ಅಂತ ನೀವು ಯೋಚನೆ ಮಾಡೋದಾದ್ರೆ, ಅಮ್ಮನವರ ಮುಖ ಬಹಳ ಸುಂದರವಾಗಿದೆ. ಆ ವಿಚಾರ ನಮಗೂ ಗೊತ್ತು, ನಿಮ್ಗೂ ಗೊತ್ತು. ಎಲ್ಲಿ ಹೋಗಿ ಗದ್ದ ಮಾತ್ರ ಅನ್ನೋ ತರ ಮುಖ ಸೌಂದರ್ಯವನ್ನ ವಿರೂಪಗೊಳಿಸ್ಲಿಕ್ಕೆ ಮುಖದ ಒಂದೇ ಒಂದು ಅಂಗಾಂಗ ಸಾಕು, ಯಾವುದೋ ಒಂದು ಪಾರ್ಟ್ ಸಾಕು ಮುಖದಲ್ಲಿ ಲಕ್ಷಣವನ್ನ ಹಾಳು ಮಾಡ್ಲಿಕ್ಕೆ. ಆದ್ರೆ ಆ ಜಗನ್ಮಾತೆಯ ಶಿರಸ್ಸಿನಿಂದ, ಕೇಶ ಪಾಶಗಳಿಂದ, ಕಿರೀಟದಿಂದ ಹಿಡಿದು ಪ್ರತಿ ಅಣುವು ಸೌಂದರ್ಯ ಶಾಂತಿ ಅಲ್ವಾ, ಸೌಂದರ್ಯ ರಾಶಿ ಅಲ್ವಾ ಅಮ್ಮನವರ. ಎಲ್ಲ ಈ ಮೊದಲನೇ ದಿನದಿಂದ ನೋಡ್ಕೊಂಡ್ ಬಂದ್ವಿ. ತಲೆ ಕೂದಲು, ಕಣ್ಣು ಹೂಪು ಬಗ್ಗೆ, ಹಲ್ಗಳ ಬಗ್ಗೆ, ಎರಡು ಕೆನ್ನೆಗಳ ಬಗ್ಗೆ, ಹಣೆ ಬಗ್ಗೆ, ಹಣೆಲಿಟ್ಟಿರೋ ಕುಂಕುಮದ ಬಗ್ಗೆ, ಇದನ್ನೆಲ್ಲ ಕೇಳ್ಕೊಂಡ್ ಬಂದ್ವಲ್ವಾ ನಾವು. ಆ ಸೌಂದರ್ಯ ಗಣಿಯ ಬಗ್ಗೆ. ಆ ಮುಖ ಕಮಲದ ಸೌಂದರ್ಯ ಯಾವಾಗ ಹೆಚ್ಚಾಗುತ್ತೆ ಅಂದ್ರೆ, ನಸುಬಾಗಿದ ಆ ಗಲ್ಲ, ಅಮ್ಮನವರ ಗಲ್ಲ ಇದೆಯಲ್ಲ, ಅದನ್ನ ದಾಟಿ ಮಾತೆಯ ಕಂಠ ಪ್ರದೇಶ, ಆ ಎದೆಯ ಭಾಗಕ್ಕೆ ಹೋದಾಗ, ಕುತ್ತಿಗೆಯ ಭಾಗಕ್ಕೆ ಹೋದಾಗ, ನಾವು ಅದರ ಬಗ್ಗೆ ತಿಳ್ಕೊಂಡಾಗ, ಅದನ್ನ ದರ್ಶನ ಮಾಡಿದಾಗ ಇನ್ನೂ ನಮಗ್ ಪುಣ್ಯ ಸಿಗುತ್ತೆ. ಕಾಮೇಶಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ ಅಂತ ಹೇಳ್ತಾ ಇದ್ದಾರಲ್ಲ, ಅದ್ರ ಅರ್ಥ ಅಂದ್ರೆ ಕಂಠದಲ್ಲಿ ಅಮ್ಮನವರ ಮಾಂಗಲ್ಯ ನೇತಾಡ್ತಾ ಇದೆ, ಅಮ್ಮನವರ ಮಾಂಗಲ್ಯ ರಾರಾಜಿಸ್ತಾ ಇದೆ, ಶೋಭಿಸ್ತಾ ಇದೆ ಅಂತ. ಕಾಮೇಶ್ವರನಾಗಿರ್ತಕ್ಕಂಥ ಈಶ್ವರ ತನ್ನ ಪವಿತ್ರ ಹಸ್ತದಿಂದ, ಪರಮಾತ್ಮ ಸದಾ ತ್ರಿಶೂಲ ಡಮರುವನ್ನ ಹಿಡ್ಕೊಂಡು ಯೋಗಾಸನವನ್ನ, ಯೋಗ ಮುದ್ರೆಯನ್ನ ಜಗತ್ತಿಗೆ, ಆ ವೇದಗಳನ್ನ ಪರಿಚಯ ಮಾಡಿಕೊಟ್ಟಂತ ಈಶ್ವರ ತನ್ನ ಪವಿತ್ರವಾದ ಹಸ್ತಗಳಿಂದ ಜಗನ್ಮಾತೆಯ ಕತ್ತಿನಲ್ಲಿ ಕಟ್ಟಿದ ಮಾಂಗಲ್ಯ. ಅದು ಸಾಮಾನ್ಯವಾದ ಮಾಂಗಲ್ಯ ಅಲ್ಲ. ಸರ್ವ ಜೀವಿಗಳಿಗೂ, ಸರ್ವ ಬಂಧಗಳಿಗೂ ಭವಪಾಶವನ್ನು ಹೋಗಲಾಡಿಸಿ ಮುಕ್ತಿಯನ್ನು ಪ್ರಸಾದಿಸ್ತಕ್ಕಂಥ ಪರಶಿವ ಕಟ್ಟಿರೋ ತಾಳಿ ಅದು. 3 ಗಂಟು ಹಾಕಿ ತಾನು ಗೃಹಸ್ಥನಾಗ್ತಾನೆ, ಬಂಧಿತನಾಗ್ತಾನೆ. ವಿಚಿತ್ರವಾದ ಮಹಾ ಅದ್ಭುತ ಘಟ್ಟಕ್ಕೆ ನಾಂದಿಯೇ ಮಾಂಗಲ್ಯ. ಕಟ್ಟಿಸ್ಕೋಣವ್ರಿಗೆ ಕಟ್ಟೋರ್ಗೆ ಇಬ್ರಿಗೂ ಕೂಡ ಅಪ್ಲೈ ಆಗುತ್ತೆ ಇದು. ಹಾಗಾದ್ರೆ ಈಶ್ವರ ಬಂಧಿತ ಆದ್ನ? ಅಷ್ಟ್ ದಿನ ತುಂಬಾ ಫ್ರೀ ಆಗಿದ್ದ. ಯಾವಾಗ ಆ ದೇವಿ ಕುತ್ತಿಗೆಗೆ ತಾಳಿ ಕಟ್ತಾನೆ ಆಗ ಅವನು ಹಾಗಾದ್ರೆ ಬಂಧಿತನಾದ್ನ ಅಂತ ನಿಮ್ಮ ಮನ್ಸಲ್ಲಿ ಬಂದ್ರೆ ಅಲ್ಲ. ಪ್ರಕೃತಿ ಅಂದ್ರೆ ಹೆಣ್ಣು, ಅದಕ್ಕೆ ಪ್ರಕೃತಿ ಪುರುಷ ಅಂತ ಕರಿತೀವಿ. ಆ ಪ್ರಕೃತಿ ಪುರುಷ ವಿವಾಹ ಬಂಧನ ಆಗ್ತಾ ಇದ್ದಾರೆ ಅಂದ್ರೆ ಅದು ಬಂಧನ ಅಲ್ಲ, ಪವಿತ್ರತೆ, ಪ್ಯೂರಿಟಿ. ಆದರ್ಶ ದಾಂಪತ್ಯ ಜೀವನವನ್ನ ನಡೆಸ್ಬೇಕು. ಆ ಮೂಲಕ ಗೃಹಸ್ಥಾಶ್ರಮದಲ್ಲಿ ಇದ್ಕೊಂಡೆ ಸ್ವಧರ್ಮಾಚರಣೆ ಮಾಡ್ಬೇಕು. ತನ್ನ
ಕೈಲಾದ ಸೇವೆ ಮಾಡಿ ಸಂಸಾರ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಿ ಕೈವಲ್ಯ ಪಡಿಬೇಕು ಅಂತ. ಸರ್ವ ಮಾನವ ದೇವ ದಾನವ ಪ್ರಾಣಿ ಕೋಟಿಗಳೆಲ್ಲ ತೋರ್ಸ್ಕೊಟ್ಟಂತದ್ದು ಮಾಂಗಲ್ಯ ಧಾರಣೆ. ಅರ್ಥ ಆಗ್ತಾ ಇದ್ಯಾ? ಹೀಗಾಗಿ ಯೋಗೀಶ್ವರನಾದ ಈಶ್ವರನಲ್ಲದೆ ಆ ಪರ್ವತರಾಜ ಪುತ್ರಿಯಾದಂತಹ ಪಾರ್ವತಿಯನ್ನ ಮತ್ತಾರೂ ಜಗತ್ತಿನಲ್ಲಿ ವರಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅತ್ಯಂತ ಸುಖವಾಗಿ ಭೋಗ ಭಾಗ್ಯಗಳಾಗಿ ಬೆಳೆದಂತವಳು ಮಹಾಮಾತೆ. ಪಾಪ ರಾಜನ ಮಗಳಾಗಿ ಹುಟ್ಟಿದ್ಲು, ಪರ್ವತರಾಜನ ಮಗಳಾಗಿ ಹುಟ್ಟಿದ್ಲು ತಾಯಿ. ಆದ್ರೆ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಎಲ್ಲ ದೇವರ ಆಪ್ಷನ್ ಕೊಟ್ರು. ನಾರದ್ರು ಬಂದ್ರು, ನೋಡಮ್ಮ ಗಂಧರ್ವರು ಬೇಕೇನಮ್ಮ? ಬೇಡ. ಯಕ್ಷ ಕಿನ್ನ ಪುರುಷರು ಬೇಡ. ವಿಷ್ಣು ನಿವಾಸ ಬೇಕಾ? ಬೇಡ. ಯಾರು ಬೇಕು? ಪರಮೇಶ್ವರ ಬೇಕು. ಅದಕ್ಕೆ ನಾರದರು ಹೇಳ್ತಾರೆ, ತಾಯಿ ನೀನು ತಂದೆ ಮನೇಲಿ ಬಹಳ ಸುಖವಾಗಿ ಬೆಳೆದಂತ ಹೆಣ್ಮಗಳು. ಕೈಲಾಸದ ನಿರೂಪಣೆ ನಿನಗೆ ಗೊತ್ತಿಲ್ಲ, ಹೇಗಿರುತ್ತೆ ಅಂತ ಇಮ್ಯಾಜಿನೇಷನ್ ನಿನಗಿಲ್ಲ. ಅಲ್ಲಿ ಯಾವುದೇ ತರ ಸುಖ ಭೋಗ ಭಾಗ್ಯಗಳನ್ನ ನೀನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ನೀನ್ ಅಲ್ಲಿ ನಾನ್ ಚೆನ್ನಾಗಿರ್ತೀನಿ ಅಂತ ಅನ್ಕೊಳಕ್ ಆಗಲ್ಲ. ಅಲ್ಲಿ ಮನುಷ್ಯರು ಜೀವಿಸ್ತಾ ಇಲ್ಲ, ಮನುಷ್ಯರ ಅಥವಾ ಬರೀ ದೇವತೆಗಳು ಜೀವಿಸ್ತಾ ಇಲ್ಲ. ಜೊತೆಗೆ ಅಲ್ಲಿ ಯಾರು? ಋಷಿಮುನಿಗಳ ಸಹಿತ, ಗಂಧರ್ವರ ಸಹಿತ, ಅಲ್ಲಿ ಗಣಗಳು ಕೂಡ, ಗಣಕೂಟಗಳು ಅಂದ್ರೆ ಶಿವಗಣ ಅಂತ ಕರಿತೀವಿ, ಅಲ್ಲಿ ರಾಕ್ಷಸ ತತ್ವ ಉಳ್ತಕ್ಕಂಥವ್ರು ಕೂಡ ಇದ್ದಾರೆ. ಅವರು ನೋಡಿದ್ರೆ ಕೆಲವೊಂದು ಸಲ ಭಯ ಆಗಬಹುದು. ಕೈಲಾಸದಲ್ಲಿರುವ ಹಿಮದ ಶೀತಕ್ಕೆ ನಿನ್ನ ದೇಹ ನಲುಗಬಹುದು. ಇನ್ನು ಬಹಳಷ್ಟು ತೊಂದರೆ ಆಗತ್ತೆ, ಗೆಡ್ಡೆ ಗೆಣಸುಗಳನ್ನ ತಿನ್ಬೇಕಾಗತ್ತೆ. ಈ ರೀತಿಯಾದಂತಹ ಜೀವನ ಕೈಲಾಸದಲ್ಲಿ ಬೇಕೇನಮ್ಮ ನಿನಗೆ? ಕೈಲಾಸ? ನನ್ಗದೇ ಬೇಕು ಅಂದ್ಲು ತಾಯಿ. ಆ ಭೋಗವನ್ನ ತಾಯಿ ಯೋಗವನ್ನ ಸಿದ್ಧಿಸ್ಕೊಳ್ಲಿಕ್ಕೆ ತಾಯಿ ಒಂದೇ ನೋಡಿದ್ದು, ಪರಮೇಶ್ವರ ಇದ್ದಾನೆ ಅಂದ ಮೇಲೆ ಅದು ಕೈಲಾಸ ಅಲ್ಲ. ಅಂತಹ 100 ಕೈಲಾಸ ಸೃಷ್ಟಿ ಆದ್ರೂ ಅದ್ರಲ್ಲಿ ನಾನು ಜೀವನ ಮಾಡ್ತೀನಿ. ಜಗದ್ಗುರು ಪರಮ ಗುರು ಅವನು, ಆ ಗುರು ಪರಮೇಶ್ವರ. ಆ ಗುರುವನ್ನ ಪಡೆಯಲು ಪಾರ್ವತಿ ತಪಸ್ಸನ್ನ ಆಚರಿಸಿ ಆಹಾರವನ್ನ ವರ್ಜಿಸಿ ಕೊನೆಗೆ ಒಣ ಎಲೆಗಳನ್ನು ಕೂಡ ತಿನ್ನದೆ ಅಪರ್ಣ ಅಂತ ಅನಿಸ್ಕೊಂತಾಳೆ. ಅವಳಿಗೆ ಅಪರ್ಣ ಅಂತ ಹೆಸರು ಬಂದಿದ್ದು ಯಾಕೆ ಅಂದ್ರೆ ಏನನ್ನೂ ಮುಟ್ಟಲ್ಲ. ಕಡೆಗೆ ತಾಯಿ ಹಸುವನ್ನ ನೋಡಕ್ ಆಗದೆ ಒಣ ಎಲೆಗಳು ಬಿದ್ದಿರ್ತವಲ್ಲ, ತಾಯಿ ನಿನ್ಗೆ ಆಹಾರ ಆಗ್ದ ನಾವು ಅಂತ ಕೇಳ್ತಾರಂತೆ. ಆ ಜೀವ ಇಲ್ದಿರ್ತಕ್ಕಂಥ ಒಣ ಎಲೆ ದೇವಿ ಅವನ್ನೂ ಕೂಡ ವರ್ಜಿಸ್ತಾಳಂತೆ. ಹಾಗಾಗಿ ಆಕೆನ ಅಪರ್ಣ ಅಂತ ಕೂಡ ಕರಿತೀವಿ. ಹೀಗೆ ತಪಸ್ಸು ಮಾಡ್ಬೇಕಾದ್ರೆ ಈಶ್ವರನ ನಿಗ್ರಹವನ್ನು ಪರೀಕ್ಷಿಸಲು ಹೋಗ್ತಾನೆ ಮನ್ಮಥ. ಆಗ ದೇವಿಯ ಕೋಪಕ್ಕೆ ತುತ್ತಾಗ್ತಾನೆ. ನಂತರ ಅವರೇ ಒಂದು ಆಶೀರ್ವಾದವನ್ನು ಕೂಡ ಮಾಡ್ತಾರೆ. ಕಡೆಗೆ ಈಶ್ವರ ಬರ್ತಾನೆ ವೃದ್ಧನ ರೂಪದಲ್ಲಿ ಪಾರ್ವತಿಯ ತಪಸ್ಸನ್ನ, ಅವಳ ನಿಷ್ಠೆಯನ್ನ ಪರೀಕ್ಷೆ ಮಾಡಕ್ಕೆ ಬಂದು ಪರಮೇಶ್ವರ ಆಕೆಗೆ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿದಾಗ, ಪರಮ ವಿರಾಗಿ ನೀನ್ ಯಾರನ್ನು ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀಯ? ಯಾರಿಗೋಸ್ಕರ ತಪಸ್ಸನ್ನ ಆಚರಣೆ ಮಾಡ್ತಾ ಇದ್ಯಮ್ಮ ನೀನು? ಆ ಪರಮ ವಿರಾಗಿನ, ಧನ ವಿಹೀನನನ್ನ ಅಂತ ಹೇಳಿದಾಗ ಆ ಮಾತುಗಳನ್ನ ಕೇಳಿ ಆ ಪಾರ್ವತಿಗೆ ಬಹಳ ನೋವಾಯ್ತು. ಮೃದುವಾಗಿ ಗದರಿಸ್ತಾಳೆ ಆ ವೃದ್ಧನನ್ನ. ಗದರಿಸ್ ಹೇಳ್ತಾಳೆ ಆಕೆ, ಯೋಗೀಶ್ವರನಿಗೆ ಅರ್ಥಾಂಗಿ ಆಗುವಂತ ದೃಢ ನಿಶ್ಚಯವನ್ನ ನಾನು ಮಾಡಿದ್ದೀನಿ. ಈಶ್ವರ ನಿಂದನೆಯನ್ನ ಆಲಿಸ್ಲಿಕ್ಕೆ ನಂಗೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಅವಳು ಹೇಳ್ತಾಳೆ ಏನಂತ ಅಂದ್ರೆ, ಕಾವ್ಯಾಲಾಪವಾಗಿ ಶ್ರೀ ಮಹಾವಿಷ್ಣುವಿನ ನೇತೃತ್ವದಲ್ಲಿ ಬ್ರಹ್ಮನ ಪೌರೋಹಿತ್ಯದಲ್ಲಿ ನಾನು ಈಶ್ವರನನ್ನ ಮದುವೆ ಆಗ್ತೇನೆ ಅಂತ. ಅದರಂತೆ ಕಾಮೇಶ್ವರನಾಗಿ ಪರಮೇಶ್ವರ ಆ ಈಶ್ವರಿ ಮಾಂಗಲ್ಯವನ್ನ ಕಟ್ಟಿ ಆಕೆಗೆ ತನ್ನ ಕೈಲಾಸಕ್ಕೆ ಪ್ರವೇಶವನ್ನ ಪಡ್ಕೊಂಡು ಅವನು ಗೃಹಸ್ಥಾಶ್ರಮವನ್ನ ಸ್ವೀಕರಿಸ್ತಾನೆ. ಆ ಸಮಯದಲ್ಲಿ ಆ ಪರಮೇಶ್ವರ ಮಾತೆಯ ಕುತ್ತಿಗೆಗೆ ಕಟ್ತಾನಲ್ಲ ಮಾಂಗಲ್ಯವನ್ನ, ಆ ಮಾಂಗಲ್ಯಗಳಿಗೆ ಚಿರಂಜೀವಿತ್ವವನ್ನ ಸಾಧಿಸ್ಕೊಳ್ಳುತ್ತೆ. ಮಂಗಳ ಗೋರಿಯಾದ ಆಕೆ ಮಂಗಳಕರವಾದ ಪರಮೇಶ್ವರನ ಕೈಯಿಂದ ಮಾಂಗಲ್ಯ ಧಾರಣೆ ಮಾಡಿಸ್ಕೊಂತಾಳೆ. ಯುಗ ಯುಗಗಳಿಂದ ಕೋಟಿ ಕೋಟಿ ಮುತ್ತೈದರಿಯರಿಗೆ ಆರಾಧ್ಯ ದೈವವಾದಂತಿಯ ಮಾಂಗಲ್ಯ ಅದು. ತಾನು ಸುಮಂಗಲಿಯಾಗಿ ಮರಣ ಹೊಂದಬೇಕು ಅಂತಕ್ಕಂಥದ್ದು ಪ್ರತಿ ಪುಣ್ಯ ಸ್ತ್ರೀಯ ಒಂದು ಕೋರಿಕೆ. ಆದ್ರೆ ಅವರವರ ಪುಣ್ಯ ಕರ್ಮಾನುಸಾರ. ಗರಳಕಂಠ ಅಂತ ಕರಿತೀವಿ ಯಾರನ್ನ? ಪರಮೇಶ್ವರನ್ನ.
ಆ ಗರಳ ಕಂಠ ಮರಣ ಹೊಂದದ ಈಶ್ವರನಿಗೆ ಪೂಜನೀಯಾಗಿರ್ತಕ್ಕಂಥ ಮಹಾಪಾತಿವ್ರತೆ ಆ ತಾಯಿ ದೇವಿ ಇಂದಿಗೂ ಕೂಡ ಪ್ರತಿದಿನ ಹೇಳ್ತಾರೆ, ಆ ಮಾಂಗಲ್ಯಕ್ಕೆ ನಮಸ್ಕಾರವನ್ನ ಮಾಡಿ ನಂತರ ಮುಂದಿನ ಕೆಲಸ ಮಾಡ್ತಾರಂತ. ಹಾಗಾಗಿ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ಧಾಮಿ ಸುಭಗೆ ಸಂಜೀವ ಶರದಾಂ ಶತಂ ಅಂತ ಹೇಳ್ತಾರೆ. ಶುಭ ಮುಹೂರ್ತ ಸಮಯದಲ್ಲಿ ಮಾಂಗಲ್ಯ ಧಾರಣೆ ಆಗ್ಬೇಕಾದ್ರೆ ಪವಿತ್ರ ಮಂತ್ರೋಚ್ಚಾರಣೆ ಮಾಡ್ತಾರೆ. ಅಂದ್ರೆ ಅದ್ರ ಅಂತರ್ಗತವಾಗಿರ್ತಕ್ಕಂಥ ಅರ್ಥ ನೀವು ತಿಳ್ಕೊಬೇಕಾಗತ್ತೆ. ಜಗನ್ಮಾತೆ ಕೊರಳಿನಲ್ಲಿ ಮಾಂಗಲ್ಯಕ್ಕೆ ಅಷ್ಟು ಪವಿತ್ರತೆ ಇದೆ, ಆ ಮಾಂಗಲ್ಯದಲ್ಲಿ ತೇಜಸ್ಸಿದೆ. ಸತೀ ದೇವಿಯಾಗಿ ಆತ್ಮಹತ್ಯೆ ಮಾಡ್ಕೊಂಡಾಗ ದಕ್ಷಪುತ್ರಿಯಾಗಿ ಹುಟ್ಟಳಲ್ಲ ದಾಕ್ಷಾಣಿಯಾಗಿ, ಮರು ಜನ್ಮದಲ್ಲಿ ಪಾರ್ವತಿಯಾಗಿ ಮತ್ತೆ ಆ ತಾಯಿ ಯಾಕೆ ಪಡೆಯೋದು ಅಂದ್ರೆ, ಹಿಂದಿನ ಜನ್ಮದಲ್ಲಿ ಮಾಂಗಲ್ಯ ಧಾರಣೆ ಮಾಡಿಸ್ಕೊಂಡಿದ್ದೆ, ನಾನು ಯಾವಾಗ ಅಗ್ನಿ ಪ್ರವೇಶವನ್ನ ಮಾಡಿದ್ನೋ ಹಾಗಾಗಿ ಅವತ್ತು ನನ್ನ ಮಾಂಗಲ್ಯದ ಪಾವಿತ್ರತೆ ನಶಿಸಿ ಹೋಗಿದೆ. ಮತ್ತೆ ಆ ಮಾಂಗಲ್ಯವನ್ನ ಈಶ್ವರನಿಂದಲೇ ನನ್ನ ಕುತ್ತಿಗೆಗೆ ಕಟ್ಸ್ಕೊಂಡು ಧಾರಣೆ ಮಾಡಿಸ್ಕೊಂಡು ನಾನು ಅದಕ್ಕೆ ಶಕ್ತಿ ತುಂಬ್ಕೋಬೇಕು. ನಾನು ನನ್ನ ಹೆಣ್ಣು ತನಕ್ಕೆ ಲೋಕವನ್ನ ಪರಿಪಾಲಕ್ಕೆ ಮಾತೆ ಅಂತ ಕರಿಬೇಕು ಅಂತ ತಾಯಿ ಏನ್ ಮಾಡ್ತಾಳೆ, ಮತ್ತೊಮ್ಮೆ ಮರುವಿವಾಹ ಆಗ್ತಾಳೆ ಮರು ಜನ್ಮದಲ್ಲಿ. ಇಂದಿಗೂ ಕೂಡ ನೀವೆಲ್ಲ ಮುತ್ತೈದೆಯರು ಆ ಮಾಂಗಲ್ಯಕ್ಕೆ ಅಷ್ಟು ಮಹತ್ವವನ್ನ ಕೊಡ್ತೀರಾ. ಅರಿಶಿನ ಕುಂಕುಮವನ್ನ ಕೊಡಕ್ ಹೋದಾಗ ಮೊದಲು ಮಾಂಗಲ್ಯವನ್ನ ಹೊರಗಡೆ ತಂದು ಅದಕ್ಕೆ ಹಚ್ಚಿ ನಂತರ ಹಣೆಗೆ ಹಚ್ಕೊಳೋದು. ಯಾಕೆ? ಅದು ಚಿನ್ನದಾಗಿರ್ಬೋದು, ಕರಿಮಣಿದಾಗಿರ್ಬೋದು, ತಾಮ್ರದ್ದಾಗಿರ್ಬೋದು, ಹಿತ್ತಾಳೆದಾಗಿರ್ಬೋದು, ಕನಿಷ್ಠ ಪಕ್ಷ ಅರಿಶಿಣದ ಕೊನೆಯದಾದ್ರೂ ಆಗಿರಬಹುದು. ಯಾವುದೇ ಮಾಂಗಲ್ಯ ಆದ್ರೂ ಕೂಡ ಅದಕ್ಕೆ ಭಕ್ತಿ ಭಾವದಿಂದ ಹಚ್ಚೋದು ಕೋಟಿ ಮುತ್ತೈದೆ ಅಥವಾ ತಾಯಿಯಾದಂತ ಜಗನ್ಮಾತೆ ಲಲಿತಾ ಪರಮೇಶ್ವರಿ ಕುತ್ತಿಗೆಯಲ್ಲಿರ್ತಕ್ಕಂಥ ಮಾಂಗಲ್ಯ ಸಮಾನವಾದಂಥದ್ದು ನನ್ನ ಮಾಂಗಲ್ಯ. ಇದಕ್ಕೆ ನಾನು ಭಕ್ತಿ ಭಾವದಿಂದ ಅರಿಶಿಣ ಕುಂಕುಮ ಮಂಗಳ ದ್ರವ್ಯಗಳನ್ನ ಹಚ್ಚಿ ಕಣ್ಣಿಗೆ ನಮಸ್ಕಾರವನ್ನ ಮಾಡಿಕೊಂಡು ನನ್ನ ಗಂಡನ ಶ್ರೀರಕ್ಷೆಗೋಸ್ಕರ ನನ್ನ ಮುತ್ತೈದೆ ಸ್ಥಾನ ಯಾವಾಗ್ಲೂ ಕೂಡ ಭಾಗ್ಯ ಸ್ಥಾನದಲ್ಲಿ ಇರ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ಕೊಂಡು ನಾನು ಇದನ್ನ ಹಚ್ಕೊಂತಾ ಇದ್ದೀನಿ. ಹಣೆಗಚ್ಚಿರೋ ಕುಂಕುಮ, ಮಾಂಗಲ್ಯಕ್ಕೆ ಹಚ್ಚಿರೋ ಕುಂಕುಮ ಸದಾಕಾಲ ಹೀಗೆ ಶೋಭಿಸ್ಲಿ ಅಂತಕ್ಕಂಥ ಪ್ರಾರ್ಥನೆಯನ್ನ ಮಾಡ್ಬೇಕು. ಅದನ್ನ ನೀವು ಮಾಡ್ತಾ ಇದ್ದೀರಾ ಅಲ್ವಾ? ಇದನ್ನ ಯಾರು ಮಾಡಿದ್ದು? ಆ ತಾಯಿ ಕೂಡ ಮಾಡ್ತಾ ಬಂದಿದ್ದಾಳೆ, ಅನ್ನೋ ವಿಚಾರ ನಿಮ್ಗೆ ಗೊತ್ತಿರ್ಲಿ. ಮಾಂಗಲ್ಯದ ಬಗ್ಗೆ ಮಾತಾಡ್ತಾ ಹೋದ್ರೆ ಬಹಳಷ್ಟು ಇದೆ, ಸಾಕಷ್ಟು ಇದೆ. ಒಂದು ದಿನಕ್ಕೆ ಮುಗಿಯುವಂತ ವಿಚಾರ ಅಲ್ಲ. ಆದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ವಿಚಾರವನ್ನ ನಾವು ಮಾಡೋಣ. ತಾಯಿ ಕುತ್ತಿಗೆಯಲ್ಲಿ ಇರ್ತಕ್ಕಂಥ ಆ ಚಿನ್ನದ ಆ ಒಂದು ಮಾಂಗಲ್ಯ ಶೋಭಿಸ್ತಾ ಇದೆ, ರಾರಾಜಿಸ್ತಾ ಇದೆ. ಹಾಗಾಗಿ ದೇವಸ್ಥಾನಕ್ಕೆ ಹೋದಾಗ ನಾವು ಏನನ್ನ ನೋಡ್ಬೇಕು ಅಂದ್ರೆ ಮಾಂಗಲ್ಯ ಕೂಡ ಒಂದನ್ನ ನೋಡ್ಬೇಕು. ಮಾಂಗಲ್ಯಕ್ಕೂ ಅಷ್ಟೇ ರೀತಿಯಾದಂತಹ ಒಂದು ಸ್ಥಾನ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ತಾಯಿ ಉಸಿರಾಡ್ಬೇಕಾದ್ರೆ ಆ ಉಸಿರಿನ ಆ ವೇಗಕ್ಕೆ ದೇವಿ ಆಭರಣ, ಆ ಕೊರಳಲ್ಲಿರ್ತಕ್ಕಂಥ ಆಭರಣ, ತಾಳಿ ಎಲ್ಲವೂ ಕೂಡ ಅಲ್ಲಿ ಅಲುಗಾಡ್ತಾ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮಹಾದೇವ ಕಟ್ಟಿರ್ತಕ್ಕಂಥ ಮಾಂಗಲ್ಯ ಅಪೂರ್ವ ಕಳೆಯಿಂದ ಕೂಡಿದೆ. ಜೊತೆಗೆ ಅವಳ ಮೂಲಾಧಾರ ಚಕ್ರದ ಮೇಲೆ ಇರ್ತಕ್ಕಂಥ ಹೊಕ್ಕಳ ಮೇಲಿಂದ ಎದೆವರೆಗೆ ಎಲ್ಲ ಕಡೆ ಆ ತಾಯಿ ಒಡವೆಯನ್ನ ಹಾಕೊಂಡಿದ್ದಾಳೆ ಅನ್ನುವ ವಿಚಾರವನ್ನು ಕೂಡ ಹೇಳ್ತಾರೆ ಅಲ್ವಾ? ಹಾಗಾಗಿ ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಅಂತ ಹೇಳ್ತೀವಿ. ದೇವಿ ಲಲಿತಾಂಬೆ ಅಂದ್ರೆ ಸಮಸ್ತ ಮಂಗಳಗಳಿಗೂ ಮಂಗಳಕರವನ್ನ ಉಂಟು ಮಾಡ್ತಕ್ಕಂಥವಳು. ಸಮಸ್ತ ಗರತಿಯರ ಮಂಗಳ ಸ್ವರೂಪಿಣಿ ಅಂತ ಕರಿತೀವಿ. ಆಮೇಲೆ ಸ್ವರ್ಗ, ಮರ್ತ್ಯ, ಪಾತಾಳ 3 ಲೋಕಗಳ ತ್ರಿಲೋಕ ಸ್ವರೂಪಿಣಿ. ನಾವ್ ಅದಕ್ಕೆ ಏನಾದ್ರೂ ಹೆಣ್ಮಕ್ಳು ಪೂಜೆ ಮಾಡ್ಬೇಕಾದ್ರೆ ಅಮ್ಮನವ್ರನ್ನ ಯಾಕೆ ಬಿಡಲ್ಲ ಅಂದ್ರೆ, ಅವಳು ಒಂದು ಹೆಣ್ಣು, ನಂತರ ನನಗ್ ಬಂದಿರೋ ಕಷ್ಟ ಆಕೆಗೂ ಕೂಡ ಬರುತ್ತೆ, ಅಥವಾ ನನ್ ಕಷ್ಟ ಅತೀ ಬೇಗವಾಗಿ ಆಕೆಗೆ ಗೊತ್ತಾಗುತ್ತೆ ಅಂತ ದೇವಿಯನ್ನ ತುಂಬಾ ಚೆನ್ನಾಗಿ ಆರಾಧನೆ ಮಾಡ್ತಾರೆ ಎಲ್ಲ ಹೆಣ್ಮಕ್ಳು. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ರತ್ನಗ್ರೈವೇಯ ಚಿಂತಾ ಕಲೋಲ ಮುಕ್ತ ಫಲಾನ್ವಿತ ಅಂತ. ಆ ಮಹಾಮಾತೆ ಭುಜಗಳಿಗೆ ಚಿನ್ನದ ಕೇಯೂರಗಳನ್ನ ಹಾಕೊಂಡಿದ್ದಾಳೆ. ಆ ಕಡೆ 2 ಕೇಯೂರಗಳನ್ನ, ಜೊತೆಗೆ ಸ್ತ್ರೀ ಪುರುಷರು ಹೇಳುವಾಗ ಆಭರಣವನ್ನ ಹಿಂದಿನ ಕಾಲದಿಂದ ಧರಿಸ್ತಾ ಬಂದ್ಬಿಟ್ಟಿದೀವಿ. ಆಭರಣನ ಶೋಭೆ ಅಂತ. ಸ್ತ್ರೀ ತಲೆ ಮೇಲ್ಭಾಗ, ಹಣೆ ಸ್ವಲ್ಪ ಹಿಂದೆ ನಾಡಿ ಇದೆ, ಅರ್ಥ ಮಾಡ್ಕೊಳ್ಳಿ.
ಈಗೆಲ್ಲ ತುಂಬಾ ಹೆಣ್ಮಕ್ಳ ಬಗ್ಗೆನೆ ಬರುತ್ತೆ, ನೀವೇ ತುಂಬಾ ಚೆನ್ನಾಗಿ ಕೇಳಿಸ್ಕೋಬೇಕು ಇದನ್ನ. ಹಣೆ, ಮೇಲ್ಭಾಗದ ಹಣೆ ಸ್ವಲ್ಪ ಹಿಂದೆ ಪಿಂಗಳ ಸುಷುಮ್ನ ಅಂತಕ್ಕಂಥ ನಾಡಿಗಳಿರುತ್ತೆ. ಎರಡು ನಾಡಿ ಯಾವ್ಯಾವ್ದು? ಪಿಂಗಳ ಸುಷುಮ್ನ ಅಂತಕ್ಕಂಥ ನಾಡಿ ಇರುತ್ತೆ. ಆ ಎರಡೂ ನಾಡಿಗಳು ಸಂಧಿಸುವ ಸ್ಥಳಕ್ಕೆ ಮೇಲ್ಭಾಗದಲ್ಲಿ, ಅಂದ್ರೆ ನೀವು ಬೈತಲೆ ಅಂತ ಏನ್ ಕರಿತೀರಾ ಅಲ್ಲಿ ಯಾವಾಗ ಶುರುವಾಗುತ್ತೆ ಅಲ್ಲಿ ಅಲ್ಲಿ ಸಹಸ್ರಾರ ಚಕ್ರದ ಹಿಂದೆ ಚಿನ್ನ, ಗುಂಡು, ಮುತ್ತು, ಹವಳ ಹೀಗೆ ಷಟ್ಚಕ್ರ 6 ಚಕ್ರಗಳಿಗೆ ಒಂದೊಂದು ರೀತಿಯಾದಂತ ಒಡವೆ ಸಂಬಂಧಪಡುತ್ತೆ. ಆ ಒಡವೆ ಹಾಕೋಣದ್ರಿಂದ ಏನಾಗುತ್ತೆ? ಚಕ್ರ ಆಕ್ಟಿವೇಟ್ ಆಗುತ್ತೆ ಅಂತ ಕರಿತೀವಿ. ಆಯಾ ನಾಡಿ ಮಂಡಲ ಪ್ರದೇಶದಲ್ಲಿ ಅದಕ್ಕೆ ಹೊಂದಾಣಿಕೆ ಆಗುವಂತ ಆಭರಣ ಹಾಕೋಬೇಕು. ಕೆಲವೊಬ್ರಿಗೆ ಹೇಳ್ತಾರೆ ನೋಡಿ, ನಿಂಗೆ ಚಿನ್ನ ಆಗ್ಬರಲ್ಲ, ಕೆಲವೊಬ್ರಿಗೆ ಬೆಳ್ಳಿ ಆಗ್ಬರಲ್ಲ, ಕೆಲವೊಬ್ರಿಗೆ ವಜ್ರ ಆಗ್ಬರಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ನಿಮ್ಮ ದೇಹ ತತ್ವಕ್ಕೆ ಪರವಾಗಿ ಅದನ್ನ ಹೇಳ್ತಾರೆ. ಹಾಗಾಗಿ ಇಲ್ಲಿ ಶರೀರದಲ್ಲಿ ಇರ್ತಕ್ಕಂಥ 6 ಚಕ್ರಗಳಿಗೆ ಅನುಕೂಲವಾಗಿ ನಾಡಿ ಮಂಡಲದ ಮಿಡಿತಕ್ಕೆ ಕ್ರಮಬದ್ಧವಾಗಿರುವಂತೆ ಚಿನ್ನದ ಆಭರಣ ಧರಿಸ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಮೂಗಿಗೆ ಧರಿಸೋ ಮೂಗ್ಬತ್ತಿ ಅಥವಾ ಮೂಗುತಿ ಆಗಿರ್ಬೋದು, ಅಥವಾ ಯಾಕೆ ಅದನ್ನ ಧರಿಸ್ತಾ ಇದ್ರು ಅಂದ್ರೆ ಶ್ವಾಸ ಸಂಬಂಧಿ, ಅಂದ್ರೆ ನಿಮ್ಗೆ ಏನಾದ್ರೂ ಉಸಿರಾಟದ ತೊಂದರೆ ಇದ್ರೆ ಮೂಗು ಚುಚ್ಚಿಬಿಟ್ಟು ಹೆಣ್ಮಕ್ಳು ಆ ಮೂಗು ಬಟ್ಟನ್ನ ಧರಿಸೋದ್ರಿಂದ ಆ ನಿಮಗೆ ಶ್ವಾಸಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ತಡೆಗಟ್ಟಬಹುದು. ಆ ಗಾಳಿಯನ್ನ ನೀವು ಒಳಗಡೆ ಹೊರಗಡೆ ಎಳೆದು ಬಿಡ್ಬೇಕಾದ್ರೆ ಆ ಮೂಗು ಬಟ್ಟು ಏನ್ ಮಾಡುತ್ತೆ ಅಂದ್ರೆ ಅದನ್ನ ಶೋಧಿಸಿ ಪರಿಶುದ್ಧಗೊಳಿಸಿ ಆಮೇಲೆ ಬಿಡುತ್ತೆ. ಕಿವಿಯಲ್ಲಿ ಧರಿಸ್ತಕ್ಕಂಥ ಕರ್ಣಾಭರಣ ಅಷ್ಟೇ ಅಲ್ವಾ. ಚಿನ್ನದ ಬೆಲೆ ಗಗನಕ್ಕೇರಿದೆ, ಎಲ್ಲಾ ಆಭರಣ ಧರಿಸಕ್ ಸಾಧ್ಯ ಇಲ್ಲ. ಆದ್ರೆ ಸೌಮಂಗಲ್ಯಕ್ಕೂ ಆರೋಗ್ಯಕ್ಕೂ ಸೌಭಾಗ್ಯ ಸೂಚನೆಗೂ ಸಂಕೇತ ಆಗಿರ್ತಕ್ಕಂಥ ಓಲೆ, ಮೂಗುತಿ, ಕಾಲುಂಗುರ ಧರಿಸ್ಲೇಬೇಕು. ಮಹಾಮಾತೆ ಕೊರಳಿನಲ್ಲಿ 3 ಎಳೆ ಹಾರ ಇದೆ ಅಂತ ಹೇಳ್ತಾರೆ ಲಲಿತಾ ಸಹಸ್ರನಾಮದಲ್ಲಿ. 3 ಎಳೆ ಹಾರ. ನೀವೆಲ್ಲ ಹೆಣ್ಮಕ್ಳು ಒಡವೆ ಪ್ರಿಯರು. ಈ 3 ಎಳೆ ಹಾರ ಹೇಗಿದೆ ಅಂದ್ರೆ ಒಂದು ನವರತ್ನಗಳಿಂದ ಕೂಡಿದೆ. ನವರತ್ನ ಯಾಕೆ ಹಾಕೊಂಡಿದ್ದಾಳೆ ದೇವಿ, ಏನನ್ನ ತೋರಿಸ್ತಾ ಇದ್ದಾಳೆ ನಮ್ಗೆ ಅಂದ್ರೆ, ಒಂದು ಆರೋಗ್ಯಕ್ಕೆ, ಸೌಭಾಗ್ಯಕ್ಕೆ, ಸಂಪತ್ತಿಗೆ ಚಿಹ್ನೆ ನವರತ್ನದ್ದು. ಮತ್ತೊಂದು ವರಸೆ ಅಥವಾ ಎಳೆ ಬರೀ ಮುತ್ತುಗಳಿಂದ ಮಾಡಿದೆ. ಅವೆರಡನ್ನ ಜೋಡಿಸುತ್ತಾ ಚಿಂತಾಕ ಅಂತಕ್ಕಂಥ ಪದಕ, ಆ ಎರಡಕ್ಕೂ ನೋಡಿ ಅರ್ಥ ಮಾಡ್ಕೊಳ್ಳಿ. 3 ಎಳೆದು, ಒಂದ್ ನವರತ್ನದ್ದು, ಒಂದ್ ಮುತ್ತೊಂದು, ಇನ್ನೊಂದು ಚಿನ್ನದ್ದು. ಆ 3 ಎಳೆ ಹಾರಗಳು ಸೇರಿಸ್ಬಿಟ್ಟು ಒಂದು ಪದಕ ಇದೆ, ಅಗ್ಲವಾದ ಪದಕ ಇದೆ. ಆ ಪದಕವನ್ನ ಅಮ್ಮನವರು ಹಾಕೊಂಡಿದ್ದಾರೆ. ಒಟ್ಟು 3 ಎಳೆ ಹಾರ ಅಮ್ಮನವರ ಕತ್ತನ್ನ ಅಲಂಕರಿಸಿದೆ. ಆದ್ರೆ ಅದು ಕೇವಲ ಆಭರಣ ಅಲ್ಲ. ನವರತ್ನ ನವಾವರಣಗಳಿಗೆ ಚಿಹ್ನೆ. ಶ್ರೀಚಕ್ರ, ಶ್ರೀವಿದ್ಯೆ ಉಪಾಸನೆ, ನವಾವರಣ ನೆನ್ಪಾಡ್ಕೊಳ್ಳಿ. ಆ ನವಾವರಣ ಏನಿದೆ 9 ಆವರಣ, ಅದಕ್ಕೆ ಚಿಹ್ನೆ ಮತ್ತೆ ಸ್ವಚ್ಛತೆಯ ಸ್ವರೂಪ ಮುತ್ತು. ಚಿಂತಾಕ ಅಂತಕ್ಕಂಥ ಪದಕ ಹೇಳಿದ್ನಲ್ಲ, ಅದ್ರ ಅರ್ಥ ಏನು ಅಂದ್ರೆ ಭಕ್ತರ ಪಾಲಿಗೆ ಅದು ಚಿಂತಾಮಣಿ ಇದ್ದಂಗೆ, ಅಂದ್ರೆ ಬೇಡಿದ್ದನ್ನ ಕೊಡೋದು ಅಂತ ಅರ್ಥ. ಆಧ್ಯಾತ್ಮಿಕವಾಗಿ ಯಾರೆಲ್ಲ ದೇವಿನ ಪೂಜಿಸ್ತಾ ಇದ್ದೀರೋ ಅವ್ರಿಗೆ ನಿಮ್ಗೆ ಯೋಗ್ಯವಾದದನ್ನ ಕೊಡಕ್ಕೆ ತಾಯಿ ಅದನ್ನ ಹಾಕೊಂಡಿದ್ದಾಳೆ. ಆ 3 ಎಳೆ ಸರವನ್ನ ತಾಯಿ ತೋರಿಸ್ತಾ ಇದ್ದಾಳೆ ಎಲ್ರಿಗೂ, ನೋಡಿ ನಾನು ಹಾಕೊಂಡಿದ್ದೀನಿ ಅಂತ. ಯಾಕೆ ಅಂದ್ರೆ ಯಾರು ಅದನ್ನ ದರ್ಶಿಸಿ ಭಾವಿಸಿ ಧ್ಯಾನಿಸ್ತೀರೋ ಆ ಹೃದಯವನ್ನ ತಾಯಿ ಅರ್ಥ ಮಾಡ್ಕೊಂಡು ಮೋಕ್ಷವನ್ನ ಕೊಡ್ತಾಳೆ. ಹಾಗಾಗಿ ರಕ್ತಗ್ರೇವೆಯ ಚಿಂತಾ ಕಲೋಲಾ ಮುಕ್ತ ಫಲಾನ್ವಿತ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಹಾಗಾಗಿ ನೋಡಿ ಎಷ್ಟು ಒಂದಕ್ಕೂ ಕೂಡ ಅದರದ್ದೇ ಆದಂತಹ ಅದ್ಭುತವಾದಂಥದ್ದು ಇಲ್ಲಿ ವಿಚಾರ ನಾವು ತಿಳ್ಕೊಂತ ಹೋಗ್ತಾ ಇದ್ದೀವಿ. ಮುಂದಿನ ಶ್ಲೋಕದಲ್ಲಿ ಅವ್ರು ಹೇಳ್ತಾರೆ ಏನು ಅಂದ್ರೆ, ಮಣಿ ಪ್ರತಿ ಪಣಸ್ತಿನಿ ನಾಭ್ಯಾಲ ಬಾಲರೋಮಾಲಿ ಲತಾ ಫಲ ಕುಚತ್ವಹಿ ಅನ್ನೋ ವಿಚಾರವನ್ನ ಹೇಳ್ತಾರೆ ಅಲ್ವಾ. ಕಾಮೇಶ್ವರ, ಪ್ರೇಮರತ್ನ, ಮಣಿ ಪ್ರತಿ ಇದೆಲ್ಲ ನೋಡಿದ್ವಿ ಅಲ್ವಾ. ಈಶ್ವರ ನೋಡಿ, ಈಶ್ವರ ಅಂತಲ್ಲ, ಪ್ರತಿಯೊಬ್ಬ ಹೆಣ್ಣು ಗಂಡನ ಮದುವೆ ಆದ್ಮೇಲೆ ಗಂಡ ತನ್ನ ಅರ್ಧಾಂಗಿಗೆ ಮರ್ಯಾದೆಯನ್ನ ಕೊಡ್ಬೇಕಂತೆ, ಗೌರವವನ್ನ ಕೊಡ್ಬೇಕಂತೆ. ಈಶ್ವರ ತನ್ನ ಅರ್ಧಾಂಗಿಗೆ ಮರ್ಯಾದೆ, ಮನ್ನಣೆ, ಗೌರವ ತುಂಬಾನೇ ಕೊಟ್ಟಿದ್ದ. ಯಾವ ದೈವ ಅನುಗ್ರಹಿಸದಂತಹ ಅರ್ಧನಾರೀಶ್ವರ ತತ್ವವನ್ನ ಪರಮೇಶ್ವರ ವರಪ್ರಸಾದವಾಗಿ ಕೊಟ್ಟ. ಅದಕ್ಕೊಂದ್ ಕತೆ ಇದೆ, ಭೃಂಗಿ ಕತೆ.
ಅವನ್ ಬರೀ ಈಶ್ವರನನ್ನ ಮಾತ್ರ ಆರಾಧನೆ ಮಾಡ್ತಾ ಇರ್ತಾನೆ, ಪೂಜೆ ಮಾಡ್ತಾ ಇರ್ತಾನೆ, ಬೇರೆ ಯಾವ ದೇವರುಗಳು ಕೂಡ ಕೈಯನ್ನ ಮುಗಿತಾ ಇರೋದಿಲ್ಲ. ಪಾರ್ವತಿಗೂ ಸಹ ಇದನ್ನ ನೋಡಿದಂತಹ ಪಾರ್ವತಿಗೆ ತೀಕ್ಷ್ಣವಾದಂತಹ ಕೋಪ ಬರುತ್ತೆ. ಹೆಣ್ಣು ಅಥವಾ ಜಗತ್ತಿನಲ್ಲಿ ಏನಾದ್ರೂ ಸೃಷ್ಟಿ ಅಂತಾದ್ರೆ ಅದು ಹೆಣ್ಣು ಗಂಡಿನಿಂದ ಸೃಷ್ಟಿ ಆಗಿರ್ಬೇಕಲ್ವಾ, ಕೇವಲ ಗಂಡಿಗೆ ಮಾತ್ರ ಯಾಕೆ ಈ ಸ್ಥಾನ ಅಂತ ಸಿಡಿದೆದ್ದಂತಹ ದೇವಿ ಏನ್ ಮಾಡ್ತಾಳೆ, ಗಂಡಿಂದ ಮಾನವ ದೇಹಕ್ಕೆ ಕೆಲವೊಂದಷ್ಟು ಅಂಶ ಬಂದಿರುತ್ತೆ, ಹೆಣ್ಣಿಂದ ಕೆಲವೊಂದಷ್ಟು ಅಂಶ ಬಂದಿರುತ್ತೆ, ಮಾಂಸ ಮಜ್ಜೆಗಳು ಬಂದಿರುತ್ತೆ. ಹೆಣ್ಣು ತತ್ವವನ್ನ ಆತನಿಂದ ಪಡ್ಕೊಂಡ್ಬಿಡ್ತಾಳೆ. ಅವನು ಕೇವಲ ಮೂಳೆ ಶರೀರದಿಂದ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಆಗ ಹೇಳ್ತಾನೆ ಈಶ್ವರ, ನೋಡಪ್ಪ, ಜಗತ್ತಿನಲ್ಲಿ ಒಬ್ರಿಂದ ಸೃಷ್ಟಿಕಾರ್ಯ ಆಗಲ್ಲ, ಹೆಣ್ಣು ಗಂಡಿಂದ ಸೃಷ್ಟಿ ಆಗತ್ತೆ. ನೀನು ಇವತ್ತು ಬೇರೆ ಮಾಡ್ದೆ, ಇನ್ ಮುಂದೆ ಕೂಡ ಯಾರಾದ್ರೂ ಮಾಡ್ಬೋದು. ಗಂಡ ಹೆಂಡತಿ ಒಂದೇ ದೇಹ, ಎರಡು ಜೀವ, ಇದನ್ನ ಲೋಕ ಅರ್ಥ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಅವನು ಅರ್ಧನಾರೀಶ್ವರ ತತ್ವವನ್ನ ಫಾಲೋ ಮಾಡ್ತಾನೆ ಪರಮೇಶ್ವರ. ನಮ್ಮ ಯದುನಂದನ ಗುರುಕುಲದ ಯೂಟ್ಯೂಬ್ ಚಾನಲ್ ನಲ್ಲಿ ಅರ್ಧನಾರೀಶ್ವರದ ತತ್ವದ ವಿಡಿಯೋ ಇದೆ. ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ. ಈ ತರಗತಿ ಮುಗಿದ್ಮೇಲೆ ನೀವೆಲ್ಲ ಹೋಗಿ ನೋಡ್ಬೇಕಂತ, ಯಾಕಂದ್ರೆ ಗೊತ್ತಾಗ್ಬೇಕಲ್ಲ. ಈ ಕತೆ ನಾನು ತುಂಬಾ ಸಿಂಪಲ್ ಆಗಿ ಹೇಳ್ದೆ, ಅಲ್ಲಿ ತುಂಬಾ ಡೀಟೇಲ್ಸ್ ಆಗಿ ಹೇಳಿದ್ದೀನಿ, ವಿತ್ ಪಿಕ್ಚರ್ಸ್, ಫೋಟೋ ಸಮೇತ ಬರುತ್ತೆ ವಿಡಿಯೋ. ಅಲ್ಲಿ ಹೋಗಿ ನೋಡ್ಬೇಕು. ಅರ್ಧನಾರೀಶ್ವರ ತತ್ವ ಅಂತ ಇದೆ, ನವೀನ್ ಸರ್ ಹೇಳ್ತೀನಿ, ಶೇರ್ ಮಾಡ್ತಾರೆ ತರಗತಿ ಮುಗಿದ ಮೇಲೆ. ಅದನ್ನೆಲ್ಲ ನೋಡಿ ನಿಮ್ಗೆ ಅರ್ಥ ಆಗತ್ತೆ ಹೇಗೆ ಅರ್ಧನಾರೀಶ್ವರ ತತ್ವ ಕ್ರಿಯೇಟ್ ಆಯ್ತು, ಹೆಣ್ಮಕ್ಳಿಂದ ಮಕ್ಕಳಿಗೆ ಏನೇನೆಲ್ಲ ಅಂಶ ಬರುತ್ತೆ, ಗಂಡು ಮಕ್ಳಿಂದ ಪುರುಷರಿಂದ ಏನೇನೆಲ್ಲ ಅಂಶ ಬರುತ್ತೆ, ಆ ಎರಡೂ ಸೇರಿ ಹೆಂಗೆ ಒಂದು ಜೀವಿ ಕ್ರಿಯೇಟ್ ಆಗತ್ತೆ ಅನ್ನೋ ವಿಚಾರ ಅಲ್ಲಿ ಹೇಳಿದ್ದೀನಿ. ಅದನ್ನ ನೀವು ಕೇಳಿಸ್ಕೊಳ್ಳಿ ಅಲ್ವಾ. ಹಾಗಾಗಿ ಇಲ್ಲಿ ಈ ವಿಚಾರವನ್ನ ಹೇಳ್ತಾ ಇದ್ದಾರೆ. ಯಾವುದು? ಅರ್ಧ ನಾರೀಶ್ವರ ತತ್ವವನ್ನ ಹೇಳ್ತಾ ಇದ್ದಾರೆ. ಈಶ್ವರನ ಪ್ರೇಮಕ್ಕೆ ಅಂಕಿತವಾದಂತ ಆಕೆ ಸ್ತನ ಸರ್ವ ಪ್ರಾಣಿ ಕೋಟಿಗಳಿಗೆ ಅಮೃತವನ್ನ ನೀಡ್ತಾ, ದೇವಿ ಸ್ತನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪ್ರತಿಯೊಂದು ಹೆಣ್ಣು ತಾಯಿ ಆದ್ಮೇಲೆ ಆಕೆ ಸ್ತನ್ಯಪಾನ, ಮಕ್ಕಳಿಗೆ ತನ್ನ ಸ್ತನದಿಂದ ಬರ್ತಕ್ಕಂಥ ಹಾಲನ್ನ, ಅದು ಒಂದು ಹಸು ಆಗಿರ್ಬೋದು ಅಥವಾ ಯಾವುದೇ ಜೀವಿ ಆಗಿರ್ಬೋದು, ಹಾಲು ಉಣಿಸ್ತಕ್ಕಂಥ ಎಲ್ಲ ಪ್ರಾಣಿಗಳು ಹಾಲನ್ನ ಉಣಿಸ್ತವೆ ಅಲ್ವಾ. ಇಲ್ಲಿ ಆ ಜಗನ್ಮಾತೆಯ ಸ್ತನ ಏನನ್ನ ತೋರಿಸ್ತಾ ಇದೆ ಅಂದ್ರೆ, ಸರ್ವ ಪ್ರಾಣಿ ಕೋಟಿಗಳಿಗೂ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಆಕೆ ಮಾತೃ ಕ್ಷೀರವನ್ನ ಉಣಬಡಿಸ್ತಾ ಇದ್ದಾಳೆ. ಅನ್ನಪೂರ್ಣೆಯಾಗಿ, ಸುರಭಿ ಗೋವಾಗಿ ಆತೆ ಎಲ್ರಿಗೂ ಕೂಡ ಹಾಲನ್ನ ನೀಡ್ತಾ ಇದ್ದಾಳೆ, ಅನ್ನವನ್ನ ನೀಡ್ತಾ ಇದ್ದಾಳೆ. ಹಾಗಾಗಿ ಗೋಮಾತೆಯಲ್ಲಿನ ಕ್ಷೀರ 10 ಪೀಳಿಗೆಯ ನಂತರ ಹುಟ್ಟೋ ಮಗುವಿಗೆ ಆಹಾರವಾಗಿ ಮಾಡಿಡ್ಬೇಕು ಅನ್ನೋ ಉದ್ದೇಶದಿಂದ ಆ ತಾಯಿ ಏನ್ ಮಾಡ್ತಾಳೆ, ಗೋವಿನಲ್ಲಿ ಹೋಗಿ ಸೇರ್ಸ್ಕೊಂತಾಳೆ. ಎಲ್ಲಿ? ಗೋವಿನ ಸ್ತನಗಳಲ್ಲಿ ಹೋಗಿ ತಾಯಿ ಸೇರ್ಕೊಂತಾಳೆ. ಯಾಕೆ ಅಂದ್ರೆ ಮುಂದೆ ಎಲ್ಲರಿಗೂ ಕೂಡ ಈ ಗೋವಿನ ಹಾಲೆ ಅಮೃತ ಆಗುತ್ತೆ ಅನ್ನೋ ಉದ್ದೇಶದಿಂದ. ಇದು ನೋಡಿ ಪರಮೇಶ್ವರ ಅಪಾರ ಮಾತೃತ್ವ ಲಕ್ಷಣಕ್ಕೆ ಮಾರು ಹೋಗ್ಬಿಡ್ತಾನೆ. ಎಷ್ಟು ಒಳ್ಳೆಯವಳು ದೇವಿ ಅನ್ನೋ ಉದ್ದೇಶದಿಂದ ಅಲ್ವಾ. ಕಾರಣ ಸ್ತ್ರೀ ರೂಪ ಗುಣಗಳ ಮಹಾಸಿರಿ, ಶಕ್ತಿಯುಕ್ತೆ, ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಭೋಜೇಶು ಮಾತಾ, ಶಮ್ಯಾ ಧರಿತ್ರಿ, ರೂಪೇ ಚ ಲಕ್ಷ್ಮಿ, ಶೈನೇಶು ರಂಭ, ಷಟ್ಕರ್ಮಯುಕ್ತ ಖಲು ಧರ್ಮ ಪತ್ನಿ ಹೇಳಿದ್ದೀರ ನೀವೆಲ್ಲ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅದಕ್ಕೆ ಸ್ತ್ರೀ ಧರ್ಮ ಅಂತ ಕರೆಯೋದು, ಹೆಣ್ಣು ಮಕ್ಕಳ ಜವಾಬ್ದಾರಿ ಅಂತ ಕರೆಯೋದು. ಗೃಹಿಣೀತ್ವ ಜವಾಬ್ದಾರಿಗಳ ಆಚರಣೆ. ಹೆಣ್ಣನ್ನ ಬಿಟ್ರೆ ಜಗತ್ತಿನಲ್ಲಿ ಯಾವುದೇ ಗಂಡು ಪ್ರಾಣಿಯು ಕೂಡ ಹೆಣ್ಣಿನಷ್ಟು ತಾಳ್ಮೆ, ಹೆಣ್ಣಿನಷ್ಟು ಕಾಯಕವನ್ನ, ಕರ್ಮವನ್ನ ಮಾಡ್ಲಿಕ್ಕೆ ಅಸಾಧ್ಯ. ಗಂಡಂದಿರ ಜೊತೆಗೆ ಅವರು ಷಡಂಗ ದೇವತಾ ಯುಕ್ತವಾಗಿ ಬಾಳ್ಬೇಕಾಗತ್ತೆ. ಅಮ್ಮನವ್ರ ತರ ಷಾಡುಂಗ್ಯ ಪರಿಪೂರಿತವಾಗಿ ದೈವೀ ಭಾವದಿಂದ ಬಾಳ್ಬೇಕಾಗತ್ತೆ. ಚಿತ್ರ ಹಿಂಸೆ ಆದ್ರೂ ಕೂಡ, ಕೆಲವೊಮ್ಮೆ ಮನಸ್ಸಿಗೆ ನೋವಾದಂತ ಮಾತನ್ನ ಆಡಿದ್ರು ಕೂಡ, ಜವಾಬ್ದಾರಿ ಇಲ್ಲದ ಗಂಡನ್ನ ಕಟ್ಕೊಂಡ್ರು ಕೂಡ, ಎಳವ ಕುಂಟ ಕುಡುಕ ಯಾವುದೇ ರೀತಿಯ ಗಂಡನ ಜೊತೆ ಇದ್ರೂ ಕೂಡ ಎಲ್ಲವನ್ನ ಸಹಿಸ್ಕೊಂಡು, ಮತಿಭ್ರಷ್ಟನಾಗಿದ್ರು, ಧರ್ಮಭ್ರಷ್ಟನಾಗಿದ್ರು, ಕರ್ಮಭ್ರಷ್ಟನಾಗಿದ್ರು ಕೂಡ ಸಹಿಸ್ಕೊಂಡು ಹೋಗ್ತಕ್ಕಂತ ಸಾವಿರಾರು ಕೋಟ್ಯಾಂತರ ಹೆಣ್ಮಕ್ಳಿದ್ದೀರಾ. ನೀವೆಲ್ಲ ನೆನೆಸ್ಕೋಬೇಕಾಗಿರೋದು ಆ ಸಮಯದಲ್ಲಿ ದೇವಿನ, ಆ ಜಗನ್ಮಾತೆಯನ್ನ, ತಾಯಿ ನೀನೇ ಶಕ್ತಿ ಕೊಡ್ಬೇಕು. ನನ್ನ ಕರ್ಮಸ್ಥಾನದಿಂದ ನಾನು ಇಂತಹ ಪತಿಯನ್ನ ಪಡೆದಿದ್ದೇನೆ, ಇದನ್ನ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ನನ್ನ ಮುಂದಿನ ದಾರಿ ಏನು?
ನಾನು ಯಾವ ರೀತಿ ಈತನ ಜೊತೆ ಬಾಳ್ವೆಯನ್ನ ಮಾಡ್ಲಿ, ಸತಿ ಧರ್ಮವನ್ನ ಯಾವ ರೀತಿ ನಾನು ಪಾಲನೆಯನ್ನ ಮಾಡ್ಲಿ, ಇದಕ್ಕೆ ನನಗೆ ಶಕ್ತಿಯಾಗಿ ನನಗೆ ನೀನ್ ನಿಂತ್ಕೋಬೇಕು ಜೊತೆಲಿ. ಕಣ್ಣೀರು ಅಂತಕ್ಕಂಥದ್ದು ಪ್ರತಿನಿತ್ಯ ನಾನು ಕುಡಿಯೋ ನೀರಿನ ತರ, ನೋವು ಕಷ್ಟ ದುಃಖ ಅನ್ನೋದು ಪ್ರತಿನಿತ್ಯ ಅದು ನಾನು ಸೇವಿಸ್ತಾ ಇರೋ ಆಹಾರದ ತರ. ಆದ್ರೆ ಇದನ್ನೆಲ್ಲವನ್ನ ಮುಂದಕ್ಕೆ ತಳ್ಕೊಂತ ಬಂದಿದ್ದೀನಿ. ಎಷ್ಟೋ ಸಲ ಅನ್ಸಿದೆ ಸಾಕು ಇಲ್ಲಿಗೆ ನಿಲ್ಸ್ಬಿಡೋಣ, ಇಲ್ಲ ನಾನೇ ಲೋಕದಿಂದ ಮರೆಯಾಗೋಣ, ಅಥವಾ ಈ ಎಲ್ಲ ಬಂಧನದಿಂದ ಹೊರಗಡೆ ನಡೆಯೋಣ ಅಂತ ತುಂಬಾ ಸಲ ಅನ್ಸಿದೆ. ಆದ್ರೂ ಕೂಡ ಆಗ್ತಾ ಇಲ್ಲ. ಎಲ್ಲವನ್ನ ಅರಿತವಳು ನೀನಾಗಿ ಅರಿವನ್ನ ನನಗೆ ಕೊಡು. ನಾನು ಯಾವ ದಾರಿಯನ್ನ ಆಯ್ಕೆ ಮಾಡ್ಲಿ? ಮಾಂಗಲ್ಯ ಸೂತ್ರವನ್ನ ಕೊರಳಿಗೆ ಧಾರಣೆ ಮಾಡ್ಕೊಂಡ್ರು ಮನಸ್ಸಿಗೆ ನೆಮ್ಮದಿ ಇಲ್ಲ. ಎಷ್ಟೇ ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ರು ಕೂಡ ನನಗೆ ನೆಮ್ಮದಿ ಇಲ್ಲ. ಆದ ದೇವಿ ಹೇಳ್ತಾಳಂತೆ, ಒಂದೇ ಒಂದ್ ಮಾತು ಹೇಳ್ತಾಳಂತೆ, ಅಮ್ಮ, ಹೆಣ್ಣು ಗಂಡನ ಮನೆಯಲ್ಲಿ ಯಾವಾಗ 108 ಕಷ್ಟ, ಒಂದು ಕಷ್ಟ ಅಲ್ಲ, ಅದಕ್ಕೊಂದು ಇದೇ ಇದೆ, 108 ರೀತಿಯ ಕಷ್ಟವನ್ನ ಆಕೆ ಅನುಭವಿಸಿ ಹೊರಗಡೆ ಅಥವಾ ಅವಳ ಜೀವನ ಯಾತ್ರೆಯನ್ನ ಮುಗಿಸ್ತಾಳೋ ಆಕೆಯನ್ನ ನಾವು ಷೋಡತ ಷಡ್ವೀತ ರೂಪಿಣಿ ಸ್ತ್ರೀ ರೂಪ ಅಂತ ಕರಿತೀವಿ. ಅಂದ್ರೆ ಅವ್ರು ಗಂಧರ್ವಕ್ಕೆ ಸಮಾನರಂತೆ, ದೇವತೆಗಳಿಗೆ ಸಮಾನ ಅಂತೆ. 108 ಆ ವಿವಿಧ ರೀತಿಯ ಕಷ್ಟದಲ್ಲಿ ಯಾವ್ಯಾವ ಕಷ್ಟ ಅಂದ್ರೆ, ಹತ್ಕೊಂಡು ಎಷ್ಟೋ ದಿನ ರಾತ್ರಿ ನಿದ್ದೆ ಮಾಡದಿರೋದು ಒಂದು ಕಷ್ಟ, ಸರಿಯಾದ ರೀತಿಯಲ್ಲಿ ಊಟವನ್ನ ಮಾಡದೇ ಇರೋದು ಒಂದು ಕಷ್ಟ, ತಪ್ಪು ಮಾಡದೆ ಬೈಸ್ಕೊಂಡು ಒಡ್ಸ್ಕೊಳೋದು ಒಂದು ಕಷ್ಟ. ಈ ತರ 108 ಕಷ್ಟ. ಆ 108 ಕಷ್ಟವನ್ನ ನೀಗಿಸಿ ನೀವು. ನಿಮ್ ಕಡೆ ತನಕ ಸುಖ ಬರದೇ ಬೇಡ. ಸುಖ ಯಾವಾಗ ಬರುತ್ತೆ ಅಂತ ಒಂದು ಪ್ರಶ್ನೆ, ಕಡೆ ತನಕ ಸುಖ ಬರದೇ ಬೇಡ. ಆದ್ರೆ ಆ ಕಡೆಯ ಸಮಯದಲ್ಲಿ ಆ ದೇವಿ ಹೇಳ್ತಾಳಂತೆ, ನನಗಿಂತ ತಾಳ್ಮೆ ನಿನಗಿತ್ತು, ನನ್ನ ನಿಜವಾದ ಭಕ್ತೆ ನೀನು. ಈ ಲೋಕದಲ್ಲಿ ಎಷ್ಟು ತೀರ್ಸ್ಬೇಕೋ ಎಷ್ಟು ಕಳಿಬೇಕೋ ಎಲ್ಲ ಕಳೆದು ತೀರ್ಸಿ ಬರ್ತಾ ಇದ್ಯಾ, ಬಾಮಗಳೇ ಅಂತ ನಿಮ್ಮನ್ನ ಬಾಚಿ ತಪ್ಪು ಅಂತಾಳಂತೆ ಅಮ್ಮ. ಶ್ಲೋಕಗಳಲ್ಲಿ ಜೀವನ ಅಡಗಿದೆ ಅಂತ ಪ್ರತಿ ಸಲ ನಾನು ಹೇಳ್ತಾ ಇರ್ತೀನಿ. ಮಂತ್ರಗಳಲ್ಲಿ ನಮ್ಮ ಇಡೀ ಜೀವನದ ಮಜಲುಗಳು ಅಡಗಿದೆ ಅಂತ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ. ಅದನ್ನ ಓದ್ಬೇಕಾದ್ರೆ ಕೇವಲ ಮಂತ್ರ ಆಗಬಾರ್ದು, ಜೀವನದ ರಹಸ್ಯ ತಂತ್ರ ಆಗಬೇಕು. ಹಾಗಾಗಿ ಇಲ್ಲಿ ಸ್ತ್ರೀ ಧರ್ಮದ ಬಗ್ಗೆ ಬಹಳ ವಿಶೇಷವಾಗಿ ಎಕ್ಸ್ಪ್ಲೈನ್ ಅನ್ನ ಮಾಡಿದ್ರು ಅಲ್ವಾ. ಲಕ್ಷ ರೋಮ ಲತಾಧಾರ ತಾಸಮುನ್ನೇಯ ಮಧ್ಯಮ ಸ್ತನಭಾರ ದಲನ್ಮಧ್ಯ ಪಟ್ಟ ಬಂದ ವಲಿತ್ರಯ ಅಂತ ಹೇಳ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ. ಲಕ್ಷ್ಯ ಅಂದ್ರೆ ಗುರಿ, ರೋಮಲತಾ ಅಂದ್ರೆ ರೋಮ ಇರ್ತಕ್ಕಂಥ ಬಳ್ಳಿ ಧಾರಣೆ ಮಾಡ್ಕೊಂಡು, ಮಧ್ಯಭಾಗ ಸ್ತನಗಳ ಭಾರ, ಸೊಂಟಕ್ಕೆ ಕಟ್ಟಿದಂತ ಒಡ್ಯಾಣದ ಬಗ್ಗೆ ಹೇಳಿಬಿಟ್ರಲ್ಲಿ ತುಂಬಾ ಚೆನ್ನಾಗಿ ಹೇಳಿ. ಮಹಾಮಾತೆ ನಾಭಿ ಪ್ರದೇಶದಲ್ಲಿ ಬಳ್ಳಿ ಇದೆ, ಆ ಬಳ್ಳಿಗೆ ಒಂದು ಹೆಸರು ಇದೆ, ಅದು ಹೇಳ್ತೀನಿ ನೋಡಿ. ನೂಗಾರು ಅಂತ ಆ ಬಳ್ಳಿ ಹೆಸರು. ಅಂದ್ರೆ ನಮಗ್ ದೇಹದಲ್ಲಿ ಕೂದ್ಲಿ ಇರುತ್ತಲ್ವಾ, ರೋಮ ಇರುತ್ತೆ. ದೇಹದಲ್ಲಿ ಕೂದ್ಲಿರೋ ತರನೇ ದೇವಿಗೂ ಕೂಡ ಕೂದ್ಲಿದೆ, ಆದ್ರೆ ಕೂದಲಲ್ಲ ಅದು ರೋಮಗಳು. ಆ ರೋಮ ಅಥವಾ ಅದು ಬಳ್ಳಿಗಳು. ಆ ಬಳ್ಳಿಗೆ ಏನಂತ ಹೆಸರು ಅಂದ್ರೆ ನೂಗಾರು ಅಂತ ಅರ್ಥ. ಆಕೆ ಸ್ತನ ನಾನು ಹಿಂದಿನ ಶ್ಲೋಕದಲ್ಲಿ ಹೇಳಿರೋ ತರ ಹಾಲು ಉಣಿಸ್ತಾಳೆ ಸತ್ಯ. ಆದ್ರೆ ಯಾರಿಗೆ ಈಗ ಇಷ್ಟೊತ್ತು ಹೇಳಿನೆಲ್ಲ ಕಷ್ಟಪಡ್ತಿರಲ್ಲ ಹೆಣ್ಮಕ್ಳು, ಕೆಲವೊಂದ್ಸಲ ಹುಟ್ಟಿದ ಮನೇಲೂ ಕಷ್ಟಪಟ್ಟಿರ್ತೀರಾ, ಹೋದ್ ಮನೇಲೂ ಕಷ್ಟಪಟ್ಟಿರ್ತೀರಾ, ಮಕ್ಳಾದ್ಮೇಲೂ ಕಷ್ಟಪಟ್ಟಿರ್ತೀರಾ, ಜವಾಬ್ದಾರಿ ಕಳೆದ್ಮೇಲೂ ಕಷ್ಟಪಟ್ಟಿರ್ತೀರಾ, ಕಷ್ಟಪಡ್ತಾ ಇದ್ದೀರಾ ಅಂತ ಅನ್ಕೊಂತೀರಲ್ಲ. ಆ ತಾಯಿ ಹೇಳ್ತಾಳಂತೆ, ನನ್ನ ಸ್ತನ್ಯಪಾನ ಭಕ್ತ ಶಿಶುಗಳಿಗೆ ಮುಕ್ತಿ ಕ್ಷೀರವನ್ನ ನಾನು ಪ್ರಸಾದಿಸ್ತೀನಿ, ನೀನು ಕಡೆಯ ತನಕ ಜೀವಿಸು ಅಂತ ಅಮ್ಮ ಹೇಳ್ತಾಳಂತೆ. ಆಧ್ಯಾತ್ಮಿಕ ಯೋಗ ಮಾರ್ಗವನ್ನ ಅನುಸರಿಸು, ನೀನು ಒಳ್ಳೆ ದಾರಿಲಿ ನಡಿ, ದೇವರನ್ನ ಬಿಡ್ಬೇಡ, ನೀನು ನನ್ ನಾಮಸ್ಮರಣೆ ಮಾಡ್ತಾ ಮುಂದೆ ಹೋಗು. ಅವಾಗ ಏನ್ ಮಾಡ್ತೀನಿ ಅಂದ್ರೆ, ನನ್ನ ನಾಭಿ ಪ್ರದೇಶದಿಂದ ಕೆಳಗಡೆ ಇರ್ತಕ್ಕಂಥ ಮೂಲಾಧಾರ ಚಕ್ರದಲ್ಲಿ, ಮೂಲಾಧಾರ ಚಕ್ರ ಹೊಕ್ಕಳಿಂದ ಕೆಳಗಡೆ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಆ ಒಕ್ಕಳಿಂದ ಕೆಳಗಡೆ ಇರ್ತಕ್ಕಂಥ ಮೂಲಾಧಾರ ಚಕ್ರದಲ್ಲಿ ನಾದ ರೂಪವಾಗಿ ಪ್ರಾರಂಭವಾಗಿ ಮಣಿಪುರದ ಚಕ್ರ ತನಕ ಬಳ್ಳಿ ಹಬ್ಬಿರೋ ತರ ಇದೆ. ಅದೆಲ್ಲ ಏನು ಗೊತ್ತಾ? ಅದ್ರ ಅರ್ಥ ಏನು ಗೊತ್ತಾ? ಫಲ ಏನು ಗೊತ್ತಾ? ಅದೇನು ಅಂದ್ರೆ, ನಾನು
ನನ್ನ ಮಕ್ಕಳಿಗೆ, ನನ್ನ ಭಕ್ತ ಶಿಶುಗಳಿಗೆ, ನೋವು ಪಡೆದ ಹೆಣ್ಮಕ್ಳುಗಳಿಗೆ, ಕಷ್ಟಪಡ್ತಾ ಇರ್ತಕ್ಕಂಥ ಎಲ್ಲ ಜೀವಿಗಳಿಗೆ ನಾನು ಹಾಲುಣಿಸಲು ಬೆಳೆಸ್ಕೊಂಡಿರ್ತಕ್ಕಂಥ ಮುಕ್ತಿ ಅಂತಕ್ಕಂಥ ಬಳ್ಳಿಯದು. ಅದೇ ನೂಗಾರು ಅಂತಕ್ಕಂಥ ಬಳ್ಳಿ. ಅಮ್ಮನವರ ಡಾಬು, ಒಡ್ಯಾಣ ಅಂತ ಕರಿತೀವಲ್ವಾ, ಸ್ತ್ರೀ ಸೊಂಟ ಎಷ್ಟು ಸಣ್ಣದಾಗಿದ್ರೆ ಅಷ್ಟು ಸುಂದರವಾಗಿರ್ತಾರೆ ಅಂತ ಹೇಳ್ತಾರೆ ಹಿರಿಯರು. ಆದ್ರೆ ಅಮ್ಮನವರ ಆ ನಡಿಗೆ, ಆ ಸೌಶೀಲ್ಯಕ್ಕೆ, ಸೌಭಾಗ್ಯಕ್ಕೆ, ಆ ಸಂತಾನ ಭಾರವನ್ನ ಹೊರೋದಕ್ಕೆ ಆ ತಾಯಿ ಭಾರವಾಗಿದ್ದಾಳಂತೆ. ಯಾಕೆ ಅಂದ್ರೆ ಆ ಕಟಿ ಪ್ರದೇಶದಲ್ಲಿ ಹಾಕೊಂಡಿದ್ದಾಳಲ್ಲ ಅಮ್ಮನವ್ರ ಒಡವೆ, ಆ ಒಡವೆ ಭಾರಕ್ಕೆ ಸೊಂಟನೆ ಬಾಗಿರೋ ತರ ಆಗ್ಬಿಟ್ಟಿದೆ ತಾಯಿಗೆ. ಆ ಪದರಗಳು ಸೌಭಾಗ್ಯಕ್ಕೆ, ಸೌಶೀಲ್ಯಕ್ಕೆ ಸಂಕೇತವಾಗಿ ಅಮ್ಮನವ್ರು ಹಾಕೊಂಡಿರೋ ಆ ಮಾಂಗಲ್ಯದ ಭಾರವೇ ಅತಿ ಹೆಚ್ಚಾಗಿದೆಯಂತೆ. ಆ ಕಂಠ ಭಾಗದಲ್ಲಿ ಕಾಣೋ 3 ರೇಖೆ, ಆ ಸ್ತನಗಳಿಂದ ಹಿಡಿದು ಸೊಂಟೆ ಹೊಟ್ಟೆ ಭಾಗದ ತನಕ ಪದ್ರ ಇದೆಯಂತೆ. ಅದು ಉತ್ತಮ ಜಾತಿ ಸ್ತ್ರೀ ಲಕ್ಷಣ. ಗರುಡ ಪುರಾಣದಲ್ಲಿ ಸ್ತ್ರೀ ಲಕ್ಷಣದ ಬಗ್ಗೆ ಕೂಡ ಹೇಳ್ತಾರೆ, ಹೆಣ್ಣು ಹೇಗಿರ್ಬೇಕು ಅನ್ನೋ ವಿಚಾರ. ಈಗೆಲ್ಲ ಅದನ್ನ ಯಾರು ಇದು ಮಾಡಕ್ಕೂ ಆಗಲ್ಲ, ಆದ್ರೆ ಅಮ್ಮನವ್ರ ಬಗ್ಗೆ ಹೇಳ್ತಾರೆ. ಈ ಎಲ್ಲ ಲಕ್ಷಣ ಇದೆ ಅಮ್ಮನವ್ರಿಗೆ. ಉತ್ತಮ ಸ್ತ್ರೀಗಿರ್ಬೇಕಾಗಿರೋ ಎಲ್ಲ ಲಕ್ಷಣ ಇದೆ. ಪದ್ಮಿನಿ ಜಾತಿ ಅಂತ ಕರಿತೀವಿ ಅದನ್ನ. ಏನಂತ? ಉತ್ತಮ ಸ್ತ್ರೀ ಲಕ್ಷಣವನ್ನ ಪದ್ಮಿನಿ ಜಾತಿ ಅಂತ ಕರಿತೀವಿ. ಅದು ಸೌಭಾಗ್ಯಕ್ಕೆ ಚಿಹ್ನೆ. ಆ ವಕ್ಷಗಳ ಕೆಳಭಾಗದಲ್ಲಿ ಅಮ್ಮನವರು ಆ ಮೊಲೆಗಟ್ಟು, ಸ್ತನಭಾರ ಎಲ್ಲಾದ್ರಿಂದ ಅಮ್ಮನವರ ಸೊಂಟ ಬಾಕೊಂಡ್ಬಿಟ್ಟಿದೆ ಸ್ವಲ್ಪ ಮುಂದಕ್ಕೆ, ಬಾರಕ್ಕೆ. ಆ ಸೊಂಟಕ್ಕೆ ಡಾಬು ಆಭರಣದ ಶರೀರದ ಇನ್ನೂ ಹೆಚ್ಚಾಗುತ್ತಲ್ವಾ, ಅದನ್ನ ಯಾಕೆ ಕಟ್ತಾ ಇದ್ದಾರೆ ಅಂತ ಒಂದು ಎಕ್ಸ್ಪ್ಲೇನ್ ಕೊಡ್ತಾರೆ. ತಾಯಿ ಸೌಂದರ್ಯ ಜಾಸ್ತಿ ಆಗ್ಲಿ ಅಂತ ಏನ್ ಕಟ್ಟುತ್ತಾ ಇಲ್ಲ ಅದನ್ನ. ಸೊಂಟ ದೃಢತ್ವವಾಗಿ ನಿಲ್ಲಿ, ಅದ್ ಗಟ್ಟಿ ಕೂತ್ಕೊಳ್ಳಿ. ಅಮ್ಮನವ್ರು ಬಾಗ್ಬಿಟ್ಟಿದ್ದಾರೆ ಮುಂದಕ್ಕೆ. ಮುಂದಿನ ದಿನಗಳಲ್ಲಿ ಆ ಬಾರಕ್ಕೆ ಅಮ್ಮನವ್ರು ಇನ್ನೂ ಬಾಗ್ತಾರೆ. ಅಮ್ಮನವ್ರು ಬಾಗಬಾರ್ದು, ಅಮ್ಮ ತಾಯಿ ಸ್ಟಿಫ್ ಆಗಿ ಕೂತ್ಕೋಬೇಕು ಅಂದ್ರೆ ಸೊಂಟಕ್ಕೊಂಡ್ ಡಾಬ್ ಹಾಕ್ಬಿಟ್ಟು ಗಟ್ಟಿಯಾಗಿ ಕೂರ್ಸಿದ್ದಾರೆ ಅಮ್ಮನವರ ಬೆನ್ನು ಬಾಗೋದನ್ನ ತಡಿಯಕ್ಕೆ ಅಲ್ವಾ. ಎಷ್ಟು ಚೆನ್ನಾಗಿದೆ ಪತಿವ್ರತೆ. 3 ನೆರಿಗೆ ನೋಡಿ. ಯಾಕೆ ನಾನು ಆಗ್ಲೇ 3 ನೆರಿಗೆ ಅಂದ್ರೆ, ಪುರುಷರಿಗೆ 3 ನೆರಿಗೆ ಇರಲ್ಲ ಯಾವತ್ತು. ಗಂಡು ಮಕ್ಕಳಿಗೆ ಆ ಹೊಟ್ಟೆ, ನಾಭಿಯಿಂದ ಹೊಟ್ಟೆ ಅಂದ್ರೆ ಕುತ್ತಿಗೆಯಿಂದ ಇದ್ರ ತನಕ 3 ನೆರಿಗೆ ಇರಬೇಕು. ಆ 3 ನೆರಿಗೆ ಪುರುಷರಿಗೆ ಇರೋದಿಲ್ಲ. ಸ್ತ್ರೀಯರಿಗೆ 4 ಜಾತಿ ಇದೆ. ನನ್ ಪದ್ಮಿನಿ ಮಾತ್ರ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಪದ್ಮಿನಿ, ಹಸ್ತಿನಿ, ಚಿತ್ರಿಣಿ, ಶಂಖಿನಿ. ಇದ್ರಲ್ಲಿ ಅತ್ಯುತ್ತಮವಾದ ಜಾತಿ ಪದ್ಮಿನಿ ಜಾತಿ. ನೀವು ತುಂಬಾ ಜನ ಹೆಣ್ಮಕ್ಳು ನೋಡಿರ್ತೀರ, ಒಬ್ಬೊಬ್ರು ಒಂದೊಂದ್ ರೀತಿ ಸೌಂದರ್ಯದಲ್ಲಿ ಡಿಫ್ರೆಂಟ್ ಆಗಿರ್ತಾರೆ ಅಲ್ವಾ. ಎಲ್ರು ಒಂದೇ ತರ ಇರೋ ಲೋಕದಲ್ಲಿ. ಆದ್ರೆ 4 ಜಾತಿ ಇರುತ್ತೆ ಹೆಣ್ಮಕ್ಳಲ್ಲಿ. ಅದ್ ಯಾವ್ಯಾವ್ದು ಅಂದ್ರೆ, ಒಂದು ಪದ್ಮಿನಿ ಆಗಿರ್ಬೇಕು, ಹಸ್ತಿನಿ ಆಗಿರ್ಬೇಕು, ಚಿತ್ರಿಣಿ ಆಗಿರ್ಬೇಕು, ಅಥವಾ ಶಂಖಿನಿ ಆಗಿರ್ಬೇಕು. ಸಾಮಾನ್ಯವಾಗಿ ದೇವಾಂಗನಿಯರು ಪದ್ಮಿನಿ ಆಗಿರ್ತಾರೆ. ಅಂದ್ರೆ ದೈವತ್ವದಿಂದ ಹುಟ್ಟಿರ್ತಕ್ಕಂಥವ್ರು, ದೇವರ ಆಶೀರ್ವಾದದಿಂದ ಹುಟ್ಟಿರ್ತಕ್ಕಂಥವ್ರು, ಅಥವಾ ಒಳ್ಳೆ ದಾರಿಲಿ ಇರೋರು, ಗಂಧರ್ವರು, ಅವರು ಪದ್ಮಿನಿ ಜಾತಿ ಆಗಿರ್ತಾರೆ, ಪತಿವ್ರತೆ ಆಗಿರ್ತಾರೆ. ಅದಕ್ಕೆ ಶ್ರೀರಾಮಚಂದ್ರ ಹನುಮಂತನ ಕುರು ಹೇಳ್ಬೇಕಾದ್ರೆ ಪದ್ಮರೇಖೆ ಅಂತ ಹೇಳಿ ಕಳಿಸ್ಬಿಟ್ಟಿರ್ತಾನೆ. ಅವಳು ಸೀತಾಮಾತೆಗಿತ್ತು ಆ ರೇಖೆ ಅಲ್ವಾ. ಭವತಿ ಕಮಲ ನೇತ್ರ ನಾಸಿಕಾ ಕ್ಷುದ್ರರಂಧ್ರ ಅವಿರಲ ಕುಚಯುಗ್ಮ ದೀರ್ಘಕೇಶಿ ಕೃಷಾಂಗಿ ಮೃದುವಚನ ಸುಶೀಲ ಗೀತವಾದ್ಯಾನುರಕ್ತ ಸಕಲ ತನುಸುವೇಶ ಪದ್ಮಿನಿ ಪದ್ಮಗಂಧ ಅಂತ ಶ್ಲೋಕ. ಅಂದ್ರೆ ಕಮಲದಂತ ನೇತ್ರಗಳು, ಚಿಕ್ಕದಾದ ಮೂಗಿನ ಹೊಳ್ಳೆಗಳು, ನಿಬಿಡವಾದ ಸ್ತನಗಳು, ಅಂದ್ರೆ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ಮಧ್ಯಮ ಗಾತ್ರ, ದೀರ್ಘ ರಮಣೀಯವಾದಂತಹ ಕೇಶಪಾಶ, ಕೃಶವಾದ ದೇಹ ತೆಳ್ಳಗಿರ್ಬೇಕು, ಬಿಳಿ ಮಿಶ್ರ ತುಸು ಕೆಂಪಾಗಿರುವ ಮೈ ಬಣ್ಣ, ಸವಿ ನುಡಿ, ಸಂಗೀತ ವಾದ್ಯಗಳಲ್ಲಿ ಅಭಿರುಚಿ ಇರ್ಬೇಕು, ಶರೀರಕ್ಕೆ ಕಮಲದ ಸುಗಂಧ ಇರ್ಬೇಕು. ಇಷ್ಟೆಲ್ಲ ಇದ್ರೆ ಪದ್ಮಿನಿ ಜಾತಿ. ಇದೇ ರೀತಿ 4 ವಿಧದ ಪುರುಷರು ಕೂಡ ಇದ್ದಾರೆ. ಈಗ ಹಿಂಗೆ 4 ವಿಧದ ಸ್ತ್ರೀಯರಿದ್ರೋ 4 ಜಾತಿ ಪುರುಷ ಜಾತಿ ಕೂಡ ಇದೆ. ಆದ್ರೆ ಪುರುಷರ ಬಗ್ಗೆ ಹೇಳಲ್ಲ ಲಲಿತಶಾಸ್ತ್ರ, ಯಾಕಂದ್ರೆ ಅಮ್ಮನವ್ರ ಬಗ್ಗೆ ಹೇಳ್ತಾರೆ. ಪುರುಷರ ಬಗ್ಗೆ ಯಾಕ್ಬೇಕು ಅಲ್ವಾ. ಇಲ್ಲಿ ದೇವಿ ಪದ್ಮಿನಿ ಜಾತಿಗೆ ಸೇರಿದ್ದಾಳೆ, ಹಾಗಾಗಿ ಅವಳನ್ನ ದೇವಾಂಗನಿ ಅಂತ ವರ್ಣಿಸಿದ್ದಾರೆ, ತ್ರಿಪುರ ಸುಂದರಿ ಅಂತ ವರ್ಣಿಸಿದ್ದಾರೆ. ಈಗ ಅರ್ಥ ಆಯ್ತಾ ನಿಮಗೆ ಯಾಕೆ ಅಮ್ಮನವ್ರನ್ನ ಈ ರೀತಿಯಾಗಿ ವರ್ಣನೆ ಮಾಡಿದ್ರು ಅಂತ? ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ,
ಅರುಣಾರುಣ ಕೌಸುಂಭ ವಸ್ತ್ರ ಭಾಸ್ವತ್ ಕಟೀತಟಿ ಯತ್ನ ಕಿಂಕಿಣಿಕಾರಮ್ಯ ರಶನಾಧಾಮ ಭೂಷಿತ. ಅರುಣಾರುಣ, ನಿಮ್ಗ ಅದು ಪದಗಳು ರಿಪೀಟ್ ಆಗಿದ ತಕ್ಷಣ ನಿಮ್ಗೆ ನೆನಪಾಗ್ಬೇಕು, ಓ ಯಾರು ಅರುಣ, ಅವನು ಯಾವ ಬಣ್ಣದಲ್ಲಿದ್ದಾನೆ, ಸೂರ್ಯ ಬರಕ್ಕಿಂತ ಮುಂಚೆ ಬರೋವನೇ ಅರುಣ, ಅವನು ಕೆಂಪು ಬಣ್ಣ ಮಿಶ್ರಿತ ಅಂತ ನೀವೇ ಅರ್ಥ ಮಾಡ್ಕೊಬಿಡ್ಬೇಕು. ಅಷ್ಟು ಬುದ್ಧಿವಂತರಾಗ್ಬೇಕು ನೀವು. ಕೌಸುಂಭ ಅಂದ್ರೆ ಕುಂಕುಮ ಕೇಸರಿ ಅಂತ ಅರ್ಥ. ಕುಂಕುಮ ಅಥವಾ ಕೇಸರಿ ಎರಡೂ ಸೇರಿಸಿ ಕುಂಕುಮ ಕೇಸರಿ, ಎರಡು ಅದೇ ಬಣ್ಣ ಅಲ್ವಾ. ಇನ್ನು ಭಾಸ್ವತ ಹೊಳಿತಾ ಇರೋದು, ಕಟೀತಟಿ ಅಂದ್ರೆ ಸೊಂಟದ ಭಾಗ, ರತ್ನ ಕಿಂಕಿಣಿಕ ಅಂದ್ರೆ ರತ್ನದಂತಹ ಕಿರುಗೆಜ್ಜೆ, ಅಮ್ಮನವರು ಒಡ್ಯಾಣ, ಇದೆಲ್ಲ ವರ್ಣಿಸ್ಕೊಂಡು ಎಲ್ಲಿಗೆ ಬರ್ತಾ ಇದ್ದೀವಿ ಅಂತ ನೀವು ಇಲ್ಲಿ ಅರ್ಥಕೋಬೇಕಾಗತ್ತೆ. ದೇವಿ ಎಳೆಗೆಂಪು ಬಣ್ಣದ ಕುಂಕುಮ ಕೇಸರಿ ಬಣ್ಣ ಇರ್ತಕ್ಕಂತ ಕಾಶ್ಮೀರದ ರೇಷ್ಮೆ ಸೀರೆ ಉಟ್ಕೊಂಡಿದ್ದಾರೆ. ಅಮ್ಮನವ್ರ ಸೀರೆ ಅಲ್ವಾ, ಯಾವ ಬಣ್ಣ? ರೇಷ್ಮೆ ಸೀರೆ, ಕೇಸರಿ ಮತ್ತು ಕುಂಕುಮ ಎರಡೂ ಮಿಶ್ರಿತ. ಅದು ಅವಳ ಕೃಶವಾದ ಸೊಂಟದಲ್ಲಿ ತುಂಬಾ ಸುಂದರವಾಗಿ ಶೋಭಿಸ್ತಾ ಇದೆ ಅಲ್ವಾ, ತುಂಬಾ ಸುಂದರವಾಗಿ. ಈಗ ನಮ್ಮ ತರಗತಿ ನಡಿಬೇಕಾದ್ರೆ ಒಂದು ಫೋಟೋ ಹಾಕಿದ್ದಾರೆ ಅಲ್ವಾ, ಅಲ್ಲಿ ನೋಡಿ, ದೇವಿ ಕುಂಕುಮ ಕೇಸರಿ ಮಿಶ್ರಿತ ಕೆಂಪು ಬಣ್ಣದ ಸೀರೆ ಉಟ್ಕೊಂಡು ಆ ಸಣ್ಣದಾದ ಸೊಂಟಕ್ಕೆ ಅಮ್ಮನವರು ಸೀರೆ ಉಡ್ಸಿದ್ದಾರೆ. ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ. ಅಮ್ಮ ನಿಂತ್ಕೊಂಡಿದ್ದಾರಲ್ಲ. ಇನ್ನು ಸೌರಭ ಅಂದ್ರೆ ಸುರಭಿಯುತವಾಗಿರ್ತಕ್ಕಂಥದ್ದು ಅಂತ ಅರ್ಥ ಅಲ್ವಾ. ಇನ್ ಸೀರೆ ಮೇಲ್ಭಾಗದಲ್ಲಿ ಸುಮ್ನೆ ಸೀರೆ ಆಗ್ಬಿಟ್ರೆ ಆಗಲ್ಲ, ಆ ಸೀರೆ ಮೇಲ್ಭಾಗದಲ್ಲಿ ಗಂಟೆಯ ಆಕಾರದ ನೋಡಿ, ಆ ಸೀರೆಯ ಮೇಲ್ಭಾಗದಲ್ಲಿ ಗಂಟೆಯ ಆಕಾರದ ರತ್ನ ಖಚಿತ ಕಿರುಗೆಜ್ಜೆಗಳ ಅಂಚುಗಳ ಒಡ್ಯಾಣ ಧರಿಸಿದ್ದಾಳೆ. ಒಡ್ಯಾಣ, ಈಗ ನೀವು ಡಾಬ್ ಹಾಕೊಂತೀರಲ್ಲ, ಆ ಡಾಬದಲ್ಲಿ ಏನೇನೋ ಲಕ್ಷ್ಮಿ ಚಿತ್ರ ಈಗೆಲ್ಲ ಆರ್ಟಿಫಿಷಿಯಲ್ ಇದೆ. ಅವಾಗ ಏನಿತ್ತು ಅಂದ್ರೆ ಗಂಟೆಗಳು ಬರ್ತಾ ಇತ್ತು. ಅವ್ರು ನಡ್ಕೊಂಡು ಹೋಗ್ತಾ ಇದ್ರೆ ಸೊಂಟ ಗಲಗಲಗಲ ಅಂತ ಆಯ್ತು. ಇನ್ನು ಸೌರಭ ಸುರಭಿತವಾದ ಮಲ್ಲಿಗೆ, ಜಾಜಿ, ರೆಂಜೆ ಮುಂತಾದ ಹೂವುಗಳ ದಿವ್ಯಮಾಲೆ. ನೋಡಿ ಆ ಅಮ್ಮನವರ ಫೋಟೋದಲ್ಲಿ ಇವತ್ತು ಹಾಕಿರೋದಕ್ಕೂ ನಾವು ಪಾಠ ಮಾಡ್ತಿರೋದಕ್ಕೂ ಎಷ್ಟು ಚೆನ್ನಾಗಿ ಸೂಟ್ ಆಗ್ತಾ ಇದೆ. ಅಮ್ಮನವ್ರ ಕುತ್ತಿಗೆಯಲ್ಲಿ ಯಾವ್ಯಾವ ಹೂವು ಹಾಕೊಂಡಿದ್ದಾರೆ ನೋಡಿ, ಮಲ್ಲಿಗೆ, ಇರುವಂತಿಕೆ ಹೂವ, ಜಾಜಿ ಹೂವ, ರೆಂಜೆ ಹೂವ ಮುಂತಾದ ದಿವ್ಯ ಮಾಲೆಗಳನ್ನ ಅಮ್ಮನವ್ರು ಹಾಕೊಂಡಿದ್ದಾರೆ ಕುತ್ತಿಗೆಗೆ. ಕಾಣಿಸ್ತಾ ಇದೆಯಾ ಫೋಟೋದಲ್ಲಿ? ಕಾಣಿಸ್ತಾ ಇದೆ. ಈ ರೀತಿಯಾದಂತ ವಿಶೇಷವಾಗಿರ್ತಕ್ಕಂಥದ್ದನ್ನ ಧರಿಸ್ಕೊಂಡಿದ್ದಾಳೆ. ಆ ಮಾತೆ ಸೊಬಗನ್ನ ನೋಡ್ದವ್ರು ನೋಡ್ತಾನೆ ನಿಂತ್ಕೊಂಡಿರ್ತಾರೆ, ಕೇಳ್ದವ್ರು ಕೇಳ್ತಾನೆ ನಿಂತ್ಕೊಂಡಿರ್ತಾರೆ. ಕಕ್ಕಾ ಬಿಕ್ಕಿಯಾಗಿ ದೇವಿನ ಸ್ತುತಿಸ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ ಅಮ್ಮನವ್ರನ್ನ ನೋಡ್ದವರೆಲ್ಲ. ಅದನ್ನ ಇಲ್ಲಿ ಅರುಣ ಅರುಣು ಕೌಸುಂಬ ವಸ್ತ್ರ ಬಟ್ಟೆ ಭಾ ಸ್ವತ್ ಕಟಿ ತಟಿ ರತ್ನ ಕಿಂಕಿಣಿಕಾರ್ಯಮ ರಚನಾಧಾಮ ಭೂಷಿತ ಅಂತ ಸುಂದರವಾಗಿ ಹೇಳಿದ್ದಾರೆ. ಕಾಮೇಶ ಜ್ಞಾತ ಸೌಭಾಗ್ಯ ಮಾರ್ಧವೋರು ದ್ವಯಾನ್ವಿತ ಮಾಣಿಕ್ಯ ಮುಕುಟಾಕಾರ ಜಾನುದ್ವಯ ವಿರಾಜಿತ. ಅಮ್ಮನವ್ರ ಸೀರೆ ಹೇಳಿದ್ರು. ಈಗ ಅಮ್ಮನವರ ಯಾವ ಭಾಗವನ್ನ ಹೇಳ್ತಾ ಇದ್ದಾರೆ ಜಗನ್ಮಾತೆಯ ಬಗ್ಗೆ ಅಂದ್ರೆ, ಇದು ನಮಗೆ ನಿಮಗೆ ಗೋಚಾರ ಆಗೋದಲ್ಲ. ಜಗತ್ತಿನಲ್ಲಿ ಈಗ ನಾನೇನ್ ಹೇಳ್ತಾ ಇದ್ದೀನೋ ಈ ಭಾಗದ ಬಗ್ಗೆ ಒಬ್ರಿಗೆ ಮಾತ್ರ ಗೋಚಾರ ಆಗ್ಲಿಕ್ಕೆ ಸಾಧ್ಯ, ಅದು ಪರಮೇಶ್ವರನಾದಂತಹ ಈಶ್ವರನಿಗೆ. ಈಶ್ವರನಿಗೆ ಮಾತ್ರ ಗೋಚಾರವಾಗುವ ಸೌಭಾಗ್ಯ ಊರು ಅಂದ್ರೆ ತೊಡೆಗಳು ಅಂತ ಅರ್ಥ. ಆ ಮಹಾಸಾಧ್ವಿ ಯಾವಾಗ ಈಶ್ವರನ ಧ್ಯಾನದಲ್ಲಿರ್ತಾಳೋ, ದೇವಿ ಧ್ಯಾನದಲ್ಲಿರ್ತಾಳೋ, ಜಪ ಧ್ಯಾನ ಭಕ್ತಿ ಯೋಗ ಇರ್ತಾಳೋ, ಅವಾಗ ಆಕೆ ಸಂಪೂರ್ಣವಾಗಿ ಯೋಗಿನಿಯಾಗಿರ್ತಾಳೆ. ಇದನ್ನ ನೋಡ್ಲಿಕ್ಕೆ ಸಾಧ್ಯ, ಅಮ್ಮನವರ ತೊಡೆ ನೋಡ್ಲಿಕ್ಕೆ ಸಾಧ್ಯ ಆಗೋದು ಈಶ್ವರನಿಗೆ ಮಾತ್ರ. ಆದ್ರೆ ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತಾರೆ ಇದು ಇನ್ನೊಬ್ರಿಗೂ ಸಾಧ್ಯ. ಮಾತೆಯಲ್ಲಿ ದೇವಿಯಲ್ಲಿ ಐಕ್ಯವಾಗಿರುವ ಭಕ್ತರಿಗೆ ತಾಯಿ ದರ್ಶನವನ್ನ ಕೊಡ್ತಾಳೆ, ನಿಜರೂಪ ದರ್ಶನ. ನಿಜರೂಪ ದರ್ಶನ ಅಂದ್ರೆ ಅಮ್ಮನ, ಈಗ ನಾವು ದೇವಿ ನೋಡಿದ್ರೆ ದೇವಿ ಮುಖ ಮಾತ್ರ ನೋಡಿಕ್ ಸಾಧ್ಯ ಆಗತ್ತೆ. ಅಮ್ಮನವ್ರು ಈ ತರ ಕೆಂಪು ಸೀರೆ ಉಟ್ಕೊಂಡು ನಮ್ ಮುಂದೆ ಬಂದು ನಿಂತ್ಕೊಳ್ಳೋ ತರ ಭಾಸ ಆಗಲ್ಲ. ವರ ಕೊಡ್ಬೇಕು ಅಂದ್ರೆ ದೇವಿ ಅಶರೀರವಾಣಿ ಮಾತ್ರ ಕೇಳಿಸ್ತಿತ್ತಂತೆ ಅವಾಗ, ಅಥವಾ ದೇವಿ ಮುಖ ಮಾತ್ರ ಕಾಣಿಸ್ತಿತ್ತಂತೆ, ದೇವಿ ಪಾದನೂ ಕಾಣಿಸ್ತಿರ್ಲಿಲ್ವಂತೆ ಅವಾಗ. ಅದಕ್ಕೆ ಹೇಳ್ತಾರೆ ಯಾರು ಕಾಣಿಸುತ್ತೆ ಅಂದ್ರೆ ಯಾರು ತಾಯಿಯಲ್ಲಿ ನಿಜವಾದ ಭಕ್ತಿ ಇರುತ್ತೋ ಆಕೆ ಸಂಪೂರ್ಣವಾಗಿ ಅವ್ರ ಮುಂದೆ ಬಂದು ನಿಂತ್ಕೊಂಡು ಹುಟ್ಟಿರೋ ಸೀರೆ ಪಾದ ಎಲ್ಲ ಹಸ್ತಗಳನ್ನ ತೋರಿಸ್ತಾಳೆ ಅಂತ. ಶಕ್ತಿ ಪೀಠ ಇದೆ, ನಿಮ್ಗೆ ಗೊತ್ತಿರ್ಬೋದು ಕೆಲವು ಶಕ್ತಿ ಪೀಠ. ಅದ್ರಲ್ಲಿ ಅಮ್ಮನವರು ಅಸ್ಸಾಂ ಗುವಾಹಟಿಯಲ್ಲಿ ಇರ್ತಕ್ಕಂಥ ಕಾಮಾಖ್ಯ ದೇವಸ್ಥಾನ, ಆಲಂಪುರ ಜೋಗುಲಾಂಬ ದೇವಸ್ಥಾನದಲ್ಲಿ
ನೀವು ಆ ಆಕಾರಗಳನ್ನ ನೋಡ್ಬೋದು. ಅಂದ್ರೆ ಆ ಭಾಗ ಅಲ್ಲಿ ಬಿದ್ದಿದೆ, ಹಾಗಾಗಿ ಆಕಾರದ ದೇವಸ್ಥಾನ ಅಲ್ಲಿ ಉದ್ಭವ ಆಗಿದೆ ಅಂತಕ್ಕಂಥದ್ದನ್ನ ನೋಡ್ಬೋದು. ಆ ಊರು ಅಮ್ಮನವರ ಆ ತೊಡೆಗಳು ಏನಿದೆ ಕೋಮಲವಾಗಿದೆ, ಪತಿಯ ಪ್ರೀತಿಗೆ ಚೆನ್ನಾಗಿದೆ. ಜಾನುದ್ವಯ ಅಂದ್ರೆ 2 ಮೊಣಕಾಲುಗಳು. ಪತಿ ಪ್ರೀತಿ ಹೇಗಿರುತ್ತೆ ಅಂತ ಮಾತೆ ಪಾರ್ವತಿ ತುಂಬಾ ಚೆನ್ನಾಗ್ ಗೊತ್ತಿತ್ತು. ಆ ತೊಡೆಗಳ ಮೃದುತ್ವ ಶಿವನಿಗೆ ಗೊತ್ತಿತ್ತು. ನೇರವಾದ ಅರ್ಥ ಇಲ್ಲಿ ಎರಡೇ ಸಂದೇಶ. ಮೊದಲನೇದು ಅರ್ಥ ಮಾಡ್ಕೋಬೇಕು ಏನು ಈ ವಿಚಾರ ಹೇಳ್ತಾ ಇದ್ದಾರೆ ಅಂತ. ದಾಂಪತ್ಯ ಅಂದ್ರೆ ಹೇಗಿರ್ಬೇಕು, ದಾಂಪತ್ಯದಲ್ಲಿ ಪತಿ ಪತ್ನಿಯರ ಪರಸ್ಪರ ಪ್ರೀತಿ ಅವ್ರಿಗ್ ಮಾತ್ರ ಗೊತ್ತಿರ್ಬೇಕು. ಪತಿಗೆ ಪತ್ನಿ ಮೇಲಿರೋ ಪ್ರೀತಿ ಅಥವಾ ಪತ್ನಿಗೆ ಪತಿಯ ಮೇಲಿರೋ ಪ್ರೀತಿ ಪ್ರಚಾರದ ವಿಷಯವಲ್ಲ, ಅದು ನಿಗೂಢ ಅಂತಾನೆ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲಿ? ಲಲಿತಾ ಸಹಸ್ರನಾಮದಲ್ಲಿ. ಪತಿ ಪತ್ನಿಯರು ಅರ್ಧನಾರೀಶ್ವರರಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅವರಲ್ಲಿ ಯಾವುದೇ ವಿಚಾರದಲ್ಲಿ ಮುಚ್ಚುಮರೆ ಇರಬಾರ್ದು. ಯಾವಾಗ ಗಂಡ ಹೆಂಡತಿಯ ಮಧ್ಯ ಮುಚ್ಚುಮರೆ ಬರುತ್ತೋ ಆ ಸಂಸಾರದಲ್ಲಿ ಸುಖ ಇರೋದಿಲ್ಲ. ಯಾಕೆ ಅಂದ್ರೆ ದೇ ಆರ್ ನಾಟ್ ಅರ್ಧನಾರೀಶ್ವರ. ಅವ್ರ ಅರ್ಧನಾರೀಶ್ವರ ತತ್ವವನ್ನ ಫಾಲೋ ಮಾಡ್ತಾ ಇಲ್ಲ, ಹಾಗಾಗಿ ಸಂಸಾರದಲ್ಲಿ ಜಗಳ ಶುರುವಾಗಿದೆ. ರಹಸ್ಯ ಇರಬಾರ್ದು. ಅವರಿಬ್ಬರ ಮನಸ್ಸು ಕನ್ನಡಿಗಳ ತರ ಇರಬೇಕು, ಒಂದೇ ಕನ್ನಡಿ, ನೋಡುಗರಿಗೆ ಮಾತ್ರ ಇಬ್ಬರಾಗಿರ್ಬೇಕು. ಇನ್ನೊಂದು ವಿಚಾರ ತುಂಬಾ ಸೂಕ್ಷ್ಮವಾಗಿ ಹೇಳ್ತಾರೆ, ಅರ್ಥ ಮಾಡ್ಕೊಳ್ಳಿ. ಪತಿ ಪತ್ನಿಯ ರಹಸ್ಯ ತನ್ನ ಸ್ವಂತ ಮಕ್ಕಳಿಗೂ ಗೊತ್ತಾಗಬಾರ್ದಂತೆ. ಆಯ್ತಾ? ತನ್ನ ಮಕ್ಕಳಿಗೂ ಕೂಡ ಪತಿ ಪತ್ನಿಯರು ಕೆಲವೊಂದಷ್ಟು ರಹಸ್ಯವನ್ನ ಮಕ್ಕಳ ಹತ್ರ ಶೇರ್ ಮಾಡಬಾರ್ದಂತೆ. ತಾಯಿ ಮಗುವನ್ನ ವಾತ್ಸಲ್ಯದಿಂದ ಮಮತೆಯಿಂದ ತನ್ನ ಕರುಳ ಕುಡಿ ಅನ್ನೋ ಭಾವದಿಂದ ತನ್ನ ಮೃದು ತೊಡೆಗಳ ಮೇಲೆ ಮಲಗಿಸ್ಕೊಳ್ತಾಳೆ. ಅಮ್ಮನವರು ನೀವೆಲ್ಲ ಮಕ್ಕಳನ್ನ ಎಲ್ಲ ಮಲಗಿಸ್ಕೊಂಡ್ ಬೆಳೆಸಿದ್ರಿ, ನಿಮ್ ತೊಡೆ ಮೇಲೆ ಮಲಗಿಸ್ಕೊಂಡ್ ಬೆಳೆಸಿದ್ರಿ. ಆದ್ರೆ ಮುಂದೆ ಅದೆಷ್ಟೋ ಮಕ್ಕಳು ತಾಯಿ ತ್ಯಾಗ ವಾತ್ಸಲ್ಯವನ್ನ ಮರೆತು ಬಿಡ್ತಾರೆ. ಆದ್ರೆ ವಿಶ್ವಮಾತೆ ಲಲಿತಾಂಬೆ ನಮ್ಮೆಲ್ಲರನ್ನ ಮಕ್ಕಳ ರೀತಿ ನೋಡ್ತಾಳೆ. ಮೃದು ಸುಂದರ ತೊಡೆಗಳನ್ನ ನಮ್ಮನ್ನ ಮಲಗಿಸ್ಕೊಂಡು ಜೋಗುಳ ಆಡ್ತಾಳಂತೆ, ನಾವು ತುಂಬಾ ಅತಿಯಾದ ದುಃಖದಲ್ಲಿ ನೋವಲ್ಲಿ ಇರ್ಬೇಕಾದ್ರೆ. ಹಾಗಾಗಿ ಅರ್ಥ ಮಾಡ್ಕೋ ತಾತ್ಪರ್ಯ ಅಂದ್ರೆ, ನಾವು ಮಾತೆನ ಆರಾಧಿಸಿದ್ರೆ ಅದರ ಫಲದಿಂದ ಎಲ್ಲ ಮಕ್ಕಳು ತಮ್ಮ ತಮ್ಮ ತಾಯಂದಿರನ್ನ ಅರ್ಥ ಮಾಡ್ಕೊಳ್ತಾರ. ದಂಪತಿಗಳು ಶರೀರಗಳು 2 ಮನಸ್ಸು ಮಾತ್ರ, ಒಂದು ಭಾವ ಅಂತ ಅರ್ಥ ಮಾಡ್ಕೊಳೋ ತರ ಎಷ್ಟು ಸುಂದರವಾಗಿ ಇಲ್ಲಿ ನಮ್ಮ ನಿಜ ಜೀವನದ ಸತ್ಯವನ್ನ ಅಮ್ಮನವರು ಹೇಳ್ತಾ ಇದ್ದಾರೆ. ಇಂದ್ರಗೋಪ ಪರಿಕ್ಷಿಪ್ತ ಸ್ಮರತೂಣ ಭಜಂಗಿಕ ಗೂಢ ಗುಲ್ಫ ಕೂರ್ಮ ಪೃಷ್ಠ ಜೈಷ್ಣು ಪ್ರಪದಾನ್ವಿತ ಅಂತ ಹೇಳ್ತಾ ಇದ್ದಾರೆ. ಇಂದ್ರಗೋಪ, ಇಂದ್ರಗೋಪ ಅಂದ್ರೆ ರಾಜ ಅಲ್ಲ, ಮಿಣುಕು ಹುಳ ಅಥವಾ ಮಿಂಚು ಹುಳ ರಾತ್ರಿ ಹೊತ್ತು ಹಳ್ಳಿಯ ಕಡೆ ಮಿಂಚನ್ನ ಬಿಟ್ಟು ಹೋಗ್ತಾ ಇರುತ್ತೆ. ಆ ಮಿಂಚು ಹುಳವನ್ನ ನಾವು ಇಂದ್ರಗೋಪ ಅಂತ ಕರಿತೀವಿ. ಹೆಚ್ಚಾಗಿ ಮಳೆಗಾಲದ ಕತ್ತಲೆಯ ರಾತ್ರಿಗಳಲ್ಲಿ ವಿದ್ಯುತ್ ದೀಪದ ತರ ನಡು ನಡು ಮಧ್ಯ ಮಧ್ಯ ಮಿನುಗ್ತಾ ಇರುತ್ತೆ. ಅದನ್ನ ನಾವು ಇಂದ್ರಗೋಪ ಅಂತ ಕರೀತಾರೆ. ಯಾಕೆ ಇಂದ್ರಗೋಪದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ, ತಾಯಿ ಕಿರೀಟಗಳಿಂದ ಇರ್ತಕ್ಕಂಥ ಮೊಣಕಾಲು ಆ ಜಗನ್ಮಾತೆಗೆ ಇದೆ. ಮಳೆಗಾಲದ ಕೆಸರು ನೆಲದಲ್ಲಿ ಹೊಲಗಳಲ್ಲಿ ಸಾಲಾಗಿ ಅಥವಾ ಆರುದ್ರ ಹುಳ ಅಂತ ಕೂಡ ಕರಿತೀವಿ ನೋಡಿ. ಒಂದು ಏನೇನೆಲ್ಲ ಅಕ್ಷರಗಳು ಬರುತ್ತೆ ಒಂದು ಮೀನಿಂಗಿಗೆ ಅಂತ. ಆರುದ್ರ ಹುಳ, ಇಂದ್ರಗೋಪ, ಮಿಂಚು ಹುಳ, ಮಿಂಚುಳ್ಳಿ, ಈ ತರ ಡಿಫ್ರೆಂಟ್ ನೇಮ್ಸ್ ಇಂದ ನಾವು ಕಾಲ್ ಮಾಡ್ತೀವಿ. ಆ ಆರುದ್ರ ಹುಳ ದರ್ಶನ ಕೊಡ್ಬೇಕಾದ್ರೆ ಯಾವ ತರ ಬರುತ್ತೋ, ಬೆನ್ನು ಭಾಗ ಮಕ್ಕಮಲ್ ಅಂತ ಕರಿತೀವಿ, ಅಂದ್ರೆ ಕೆಂಪು ವರ್ಣದು ಅಂತ ಕರಿತೀವಿ, ಆ ತರ ಕಾಣುತ್ತೋ ಇಲ್ಲಿ ಅಮ್ಮನವರ ಆಭ ಅಂದ್ರೆ ಪ್ರಕಾಶಮಾನ ಅಂತ ಅರ್ಥ. ಆಭ ಪ್ರಕಾಶಮಾನಾಗಿರ್ತಕ್ಕಂಥದ್ದು, ಯಾವಾಗ್ಲೂ ಹೊಳಿತಾ ಆಗಿರ್ತಕ್ಕಂಥದ್ದು. ಜಂಗಿಕ ಅಂದ್ರೆ ಮೊಣಕಾಲು, ಆ ಬೇರೆಯವ್ರಿಗೆ ಕಾಣದಂತ ಕಾಲಿನ ಗಂಟು. ಗುಲ್ಪ ಅಂದ್ರೆ ಕಾಮಿನ ಗಂಟು. ಕೂರ್ಮ ಪೃಷ್ಠ, ಕೂರ್ಮ ಅಂದ್ರೆ ಆಮೆ, ಪೃಷ್ಠ ಅಂದ್ರೆ ಆಮೆಯ ಬೆನ್ನು, ಎಷ್ಟು ಗಟ್ಟಿಯಾಗಿರುತ್ತೆ, ಏನನ್ನು ಕೂಡ ಜಯಿಸುತ್ತೆ. ಪ್ರಪದ ಅಂದ್ರೆ ಕಾಲಿನ ಪಾದ. ಅಂದ್ರೆ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅಮ್ಮನವರ ಮೊಣಕಾಲು ಮತ್ತು ಪಾದಗಳನ್ನ ವರ್ಣಿಸ್ತಾ ಇದ್ದಾರೆ. ದೇವಿ ಮೊಣಕಾಲು ಮಿಂಚು ಹುಳುತ್ತರ ಪ್ರಕಾಶಿಸ್ತಾ ಇದೆ. ನಿಂತ್ಕೊಂಡಿರ್ಬೇಕಾದ್ರೆ ಅಮ್ಮನವ್ರು ನಿಂತ್ಕೊಂಡಿದ್ದಾರಲ್ಲ, ಅದು ಮಿಂಚು ಹುಳುತ್ತರ ಭಾಸ ಆಗ್ತಾ ಇದೆ. ಮೊಣಕಾಲು ಕಾಣಿಸ್ತಾ ಇಲ್ಲ. ಕೂತಾಗ ಸೀರೆಯ ಒಳಗಿದ್ರೂ ಕೂಡ ಮೊಣಕಾಲು ತುಂಬಾ ಚೆನ್ನಾಗಿ ನಮಗೆ ಕಾಣಿಸ್ತಾ ಇದೆ.
ಅಮ್ಮನವರು ಸಪೂರವಾಗಿದ್ರೆ ದೇವಿ ಕಾಲು ಪಾದ ಬಹಳ ಸುಂದರವಾಗಿದೆ. ಇದನ್ನ ಮನ್ಮಥನ ಬಾಣಕ್ಕೆ ಹೋಲಿಸ್ತಾರೆ. ಯಾಕೆ ಅಂದ್ರೆ ಅಷ್ಟು ಸುಂದರವಾಗಿದೆ, ಅಷ್ಟು ಸುಂದರವಾಗಿದೆ ಅಂತ ಅರ್ಥ. ಅವಳ ಪಾದ ಆಮೆಯ ಬೆನ್ನಿನಂತೆ ಮಧ್ಯ ಉಬ್ಬಾಗಿದೆ. ಅವಳ ಕಾಲ್ಗಂಟು ಹಾಗೆಯೇ ಅವಳು ಕೂಡ ದುಷ್ಪ್ರಾಳಿಯಲು ಅಥವಾ ದುರ್ಗೆ ಅಂತ ಕರಿತೀವಿ ಅವಳನ್ನ. ಕಾಲ್ಗಂಟು ಇರುತ್ತಲ್ಲ ನಮ್ಗಮ್ಮ, ಪಾದ ಇರುತ್ತೆ, ಎಲ್ಲ ಇಮ್ಯಾಜಿನ್ ಮಾಡ್ಕೊಂಡು ನಮ್ಮ ಪಾದಕ್ಕೆ 2 ಕಾಲ್ ಗಂಟು ಇರುತ್ತೆ. ಆ ಗಂಟು ಯಾವ ರೀತಿ ಇದೆ ಅಂದ್ರೆ ಆಮೆಯ ಬೆನ್ನಿನ ಮೂಳೆ ತರ. ಅದ್ರದ್ದು ಎಷ್ಟು ಗಟ್ಟಿಯಾಗಿರುತ್ತೋ ಅಷ್ಟು ಗಟ್ಟಿಯಾಗಿದೆ. ಯಾಕಂದ್ರೆ ಆಕೆ ನಿಂತ್ಕೊಂಡಿದ್ದಾಳೆ ನೋಡಿ ಅಲ್ಲಿ. ಕೆಲವೊಂದ್ಸಲ ಕೂತ್ಕೊಬೇಕಾಗಿರುತ್ತೆ, ಕೆಲವೊಂದ್ಸಲ ನಿಂತ್ಕೊಬೇಕಾಗಿರುತ್ತೆ. ತಾಯಿ ನಿಂತು 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 ಅದು ನೋವು ಆಗಬಾರ್ದು, ಅದು ಗಟ್ಟಿಯಾಗಿರ್ಬೇಕು ಅಂದ್ರ ಆಮೆಯ ಕೂರ್ಮ ಪೃಷ್ಠ ಅಂದ್ರೆ ಆಮೆಯ ಬೆನ್ನಿನ ಭಾಗದ ಅದು ಗಟ್ಟಿ ಪದರದಂತೆ ಅಮ್ಮನವರ ಆ ಗಂಟು ಪ್ರದೇಶ ಕೂಡ ಇದೆ ಅನ್ನೋ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಅಮ್ಮನವ್ರ ಬಗ್ಗೆ ಎಷ್ಟು ವರ್ಣನೆ ಮಾಡಿದ್ರು ಕಡಿಮೆ. ಅದನ್ನ ನಾವು ಕೇಳ್ತಾ ಇರೋರು ಪುಣ್ಯವಂತರಾಗಿದ್ದೀವಿ. ಇಲ್ಲಿಗೆ ಅಮ್ಮನವರ ವರ್ಣನೆಯ ಭಾಗ ನಿಲ್ಸೋಣ. ಮುಂದಿನ ದಿನಗಳಲ್ಲಿ ಅಮ್ಮನವರ ವರ್ಣನೆಯನ್ನ ಸಂಪೂರ್ಣವಾಗಿ ಮುಗಿಸಿ ದ್ವಿತೀಯ ಅಧ್ಯಾಯಕ್ಕೆ ನಾವು ಹೋಗೋಣ. ಧನ್ಯವಾದಗಳು.